ಶ್ರೀ ಕ್ರೋಧಿ ನಾಮ ಸಂವತ್ಸರ ದಕ್ಷಿಣಾಯನ ಶರದೃತೌ ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಪಂಚಮಿ ಸೌಮ್ಯವಾಸರ ಬುಧವಾರ ಪುನರ್ವಸು ನಕ್ಷತ್ರ ಶುಭ ಯೋಗ ಕೌಲವಕರ್ಣ ಕಾರ್ಕಳದಲ್ಲಿ ಲಕ್ಷ ದೀಪೋತ್ಸವ. ತಸ್ಮಾತ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಚಂದಸಾಂ ವೃಷಭೋ ವಿಶ್ವರೂಪಃ ಸಿಂಧೋಭ್ಯೋऽದ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾತ್ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಬ್ರಹ್ಮಣ ಕೋಶೋಸಿ ಮೇಧಯಾ ಪೀತಾ ಶ್ರುತಂ ಮೇ ಗೋಪಾಯ ಕರಿಷ್ಮಾನ್ ಭವ. ತಿರುಪತಿ ದರ್ಶನ ಇದು ಮಾರ್ನಿಂಗ್ போயிருந்தீங்களா? பூரி ஜெகநாதன் பிரசாதம் இது. இவரு 40 திவ்ய க்ஷேத்திரங்க கவர் பண்ணிட்டு வந்தார். நந்தகுமார் அந்த பிரசாத் ತಿರುಪತಿ ಶ್ರೀನಿವಾಸನ ಪ್ರಸಾದ ತಗೊಳ್ಳಿಲ್ಲ. ಭಗವಂತನನ್ನು ಹೋಗಿ ದರ್ಶನ ಮಾಡೋದಷ್ಟೇ ಇಂಪಾರ್ಟೆನ್ಸು. ಪ್ರಸಾದವನ್ನ ಭಕ್ತಿ ಶ್ರದ್ಧೆಯಿಂದ ಸ್ವೀಕಾರ ಮಾಡಿದ್ರೆ ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ ಸಚ್ಚಿವಿತೆ ರಕ್ಷಣೆಯಲ್ಲಿ ಭಗವನ್ ನಿವೇದಿತ ಅಧಿಕಾರ ಅಂತಿದೆ, ಅದನ್ನ ನೋಡಿ. ಪ್ರಸಾದ ನಮ್ಮ ಸಂಪ್ರದಾಯದಲ್ಲಿ ನಿರ್ಮಾಲ್ಯ ಅಂತ ಉಪಯೋಗಿಸೋಲ್ಲ, ಅದು ಭಗವತ್ ಪ್ರಸಾದ. ಪುಷ್ಪವೇ ಆಗ್ಲಿ ಏನೇ ಆಗ್ಲಿ ಭಗವಂತನಿಗೆ ಸಮರ್ಪಣೆ ಆಗಲಿ, ಅದು ಭಗವತ್ ಪ್ರಸಾದ. ಹೇಗೆಂದ್ರೆ ರೂಢಿನಲ್ಲಿ ಬಂದಿರೋ ಪಿತೃಶೇಷ ಅಂದ್ರೆ ಬರೀ ಅಸಜ್ಜಪ್ಪ ವಡೆಚೂರು ಅದುಗಳಿಗಲ್ಲ. ಎಂಟೈರ್ ಥಿಂಗ್ಸ್ ಏನೇನು ಅವತ್ತು ಮಾಡಿ ಪಿತೃಗಳಿಗೆ ಸಮರ್ಪಣೆ ಮಾಡಿದ್ದೀರೋ ಅದಷ್ಟು ಪಿತೃಶೇಷ. ಅಷ್ಟು ಪಿತೃಶೇಷವೂ ಕೂಡ ಮೊದಲು ಯಾರು ಸ್ವೀಕಾರ ಮಾಡ್ಬೇಕು ಅಂದ್ರೆ ಯಾರು ಕರ್ತಾ ಇದ್ದಾನೋ ಅವನು. ಈ ವಾದ್ಯಾರಿಗಳೆಲ್ಲ ಅಯ್ಯೋ ನಿಂಗ್ ಸಾಡ್ಕೊಳ್ಳೋದು ಅಂತಾರೆ, ಅರ್ಥವೇ ಮಾಡ್ಕೊಳ್ಳಲ್ಲ. ಹಂಗಾಗಿ ಅಂಕರ್ ಪಕ್ಕತ್ಲೆ ಹಂಗೆ ಸೊ ಎಲ್ಲವೂ ಕೂಡ ಮಾಡುವಂತಹದ್ದು, ಸ್ವೀಕಾರ ಮಾಡುವಂತಹದ್ದು ಪಿತೃಶೇಷ. ಅದಕ್ಕಾಗಿ ಇನ್ನೊಂದೇನು ಅಂದ್ರೆ ಈ ಸಂದರ್ಭದಲ್ಲಿ ಶ್ರಾದ್ದದಲ್ಲಿ ನನಗೆ ಪಾಗಲಕಾಯಿ ಹೊಂಡ, ಗೋರಿಕಾಯಿ ಹೊಂಡ, ಅದು ಹೊಂಡ ಇದು ಹೊಂಡ ಅಂದ್ರೆ ಯಾವುದನ್ನು ಅಲ್ಲಿ ತಿನ್ನಲ್ಲ ಅಂತ ಅನ್ಬಾರ್ದು. ಶ್ರಾದ್ದದಲ್ಲಿ ನಾನು ಮಾಡಿದೆ ಪಕ್ವ ಅಪಕ್ವ ಪದಾರ್ಥ ಎಲ್ಲ ಭಗವದ್ ಅರ್ಪಿತವಾಗುವಂತಹದ್ದು, ಎಲ್ಲ ಸ್ಮೃತಿಗಳಲ್ಲಿ ಸ್ಯಾಂಕ್ಷನ್ ಇರುವಂತದ್ದು ಅವತ್ ಮಾಡಿದ್ವಿ. ಅಲ್ಲಿ ಏನ್ ತರಕಾರಿಗಳು ಮಾಡ್ಬೇಕು ಅನ್ನೋದಕ್ಕೂ ಕೂಡ ವಿಧಿ ಇದೆ. ಏನೋ ಈ ಸೀಸನ್ನು ಅವರೆಕಾಯಿ ಬಂದಿದೆ, ಅವರೆಕಾಳಲ್ಲಿ ಮಾಡೋದು ಕೂಡುದು, ಬಟಾಣಿ ಇವುಗಳೆಲ್ಲ ಹಾಕೋದಲ್ಲ, ಬಾಯಿ ರುಚಿ ಅಲ್ಲ. ತರಕಾರಿಗಳನ್ನ ಉಪಯೋಗಿಸ್ಬೇಕು, ಅದನ್ನ ಎಲ್ಲರೂ ತಿನ್ಬೇಕು. ನನಗೆ ಇಷ್ಟು ಬೇಡ ಅಷ್ಟು ಬೇಡ ಅಂತ. ಅವತ್ತು ವಿಶೇಷವಾಗಿ ಪಿತೃಶೇಷ ಯಾವುದೋ ನನಗೆ ಹೆಜ್ಜೆ ಆಯ್ತು ಬಿಸಾಕ್ತೀನಿ, ಯಾವ್ದನ್ನು ಬಿಸಾಕ್ಬಾರ್ದು. ಕಟ್ಟೆ ಪೂರ ಕ್ಲಿಯರ್ ಆಗಿರ್ಬೇಕು, ಎಲೆ ಕಂಪ್ಲೀಟ್ ಖಾಲಿ ಇರ್ಬೇಕು, ಹಾಗೆ ತಿನ್ಬೇಕು. ಇವರಿಗೆ ನಿಮಂತ್ರಿತ ಬ್ರಾಹ್ಮಣರಿಗೆ ಹಿಂದೂ ಒಂದ್ಸಲ ಹೇಳಿದ್ದೆ ನಾನು, ಏನು 4 ಗೊಜ್ಜು ಕರಿಮ್ದು 2 ಗೊಜ್ಜು ಇವೆಲ್ಲ ಮಾಡಿದ್ದು. ನಿಮಗೆ ರಾತ್ರೌ ಕ್ಷುಣ್ಣಗಾಯೇತ, ರಾತ್ರಿಯಲ್ಲಿ ಹಸುವಾಗದಂತೆ ನಿಮ್ಗೆ ಏನೇನ್ ಬೇಕು ಅದನ್ನ ಸ್ವೀಕಾರ ಮಾಡಿ, ಬಾಯಿನಲ್ಲಿ ಮಾತಾಡಬಾರ್ದು. ಈಗ ಯಜ್ಞವನ್ನು ನಡೆಸ್ಬೇಕಾದ್ರೆ ಬ್ರಹ್ಮ ಏನಾದ್ರು ಬಾಯಿ ಬಿಟ್ರೆ ಯಜ್ಞ ಹೋಯ್ತು ಅಂತ. ಹಾಗೆ ಇಲ್ಲಿ ನಿಮಂತ್ರಿತ ಬ್ರಾಹ್ಮಣರು ಬೇರೆ ಮಾತುಗಳನ್ನ ಆಡಬಾರ್ದು. ಈ ಒಂದು ಇದಕ್ಕಾಗಿ ಅಲ್ಲಿ ಏನ್ ಹೇಳಿದ್ರು, ನೀವೇನೋ ಇವಾಗ ಕರಿಮ್ದು ಯಾವ್ದೋ ನಿಮಗೆ ಇಷ್ಟ ಆಯ್ತು ತಿಂದ್ರಿ, ಅದು ಖಾಲಿ ಆಯ್ತು ಅಂದ್ರೆ ಬಡಿಸೋ ಅಂತವ್ರು ಬಂದ್ಬಿಟ್ಟು ಅದನ್ನ ಬಡಿಸ್ಬೇಕು. ಕೈನಲ್ಲಿ ಸಾಕು ಇದ್ರದೆಲ್ಲ ಹೇಳುವಂತದ್ದಷ್ಟೇ. ಅದನ್ನ ಬೇಕಾದ್ರೆ ಒಂದು ಚೂರು ಮಿಗಿಸಿ, ಯಾಕೆಂದ್ರೆ ನೀವು ಪೂರ ಖಾಲಿ ಮಾಡಿದ್ರೆ ಅವ್ರು ಮತ್ತೆ ಬಡಿಸ್ತಾರೆ. ಅನ್ನಂ ನನ್ ಇಂದ್ಯಾತೆ ಅನ್ನಂ ನ ಪರಿಚಕ್ಷಿತ, ಯಾವ್ದನ್ನು ಬಿಸಾಕ್ಬಾರ್ದು. ಶ್ರಾದ್ದದಲ್ಲಿ ಏನೇನು ಪದಾರ್ಥಗಳು ನೀವು ಬಡಿಸ್ಕೊಳ್ತಿರೋ ಅವುಗಳನ್ನೇ. ಅದಕ್ಕಾಗಿ ಏನು ಅಂದ್ರೆ ಬಡಿಸ್ಕೋಬೇಕಾದ್ರೆ ಎಷ್ಟು ಬೇಕೋ ಅಷ್ಟೇನೆ. ಬಟ್ ಯಾವ್ದನ್ನು ಅದು ಬೇಡ ಇದು ಬೇಡ ಅಂತ ಹೇಳೋಂಗಿಲ್ಲ.
ಇವೆಲ್ಲ ಶ್ರಾದ್ದದ ನಿಯಮಗಳು, ಶ್ರಾದ್ದದ ಊಟ ಮಾಡ್ಬೇಕಾದ್ರೆ. ಆಮೇಲೆ ಶ್ರಾದ್ದದ ಭೋಜನ ಮಾಡಿ ಬಂದಾಗ ಶ್ರಾದ್ದದಲ್ಲಿ ಯಜಮಾನನಿಗೆ, ನಿಮಂತ್ರಿತ ಬ್ರಾಹ್ಮಣರಿಗೆ ಅಲ್ಲಿ ಅನ್ವಯ ಆಗ್ತಾರಲ್ಲ ಅವ್ರೆಲ್ರಿಗೂ ಕೂಡ ಇದು ಅನ್ವಯ. ಏನು ಅಂತಂದ್ರೆ ಅವತ್ತು ನಿಯಮಗಳು ಚಿಹ್ನೆ, ರಾತ್ರಿ ಬೇಡ ಊಟ, ರಾತ್ರಿ ಊಟ ಮಾಡ್ಬಾರ್ದು. ಮನೆಗೆ ಬಂದ್ಬಿಟ್ಟು ಪಲಾವನೋ ಚಪಾತಿನೋ ಕಾಫಿನೋ ಮತ್ತೊಂದು ಏನನ್ನು ತಿನ್ಬಾರ್ದು. ಅದು ಭಗವತ್ ಪ್ರಸಾದ ಸ್ವೀಕಾರ ಮಾಡಿದ್ವಿ. ಬಿಸಿನೀರು ಕುಡಿರ್ಬೇಕಾರೆ ಅಲ್ಲಿ ಸ್ವಲ್ಪ ಹೆಚ್ಚಿಗೆ ತಿಂದು ಬಂದಿದ್ದೀರಿ, ರಾತ್ರಿ ಹಸುವಾಗವಲ್ಲ ಅಂತ ಮಾರನೇ ದಿವ್ಸಕ್ಕೆ ಡೈಜೆಸ್ಟ್ ಆಗಿ ಕ್ಲಿಯರ್ ಆಗುತ್ತೆ. ನಾರ್ಮಲ್ ರುಟೀನ್. ಹಾ, ತೈರ್ ವಡಿಯೋ ತುಳು ಓಡ್ಮಿಲ್ಲ, ತೈರ್ ವಡೆ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಹಂಗೆ ತೈರ್ ವಡೆ ತುಳು ಬರ್ದಿಲ್ಲ ನೋಡಿ. ಇದು ಬಾಯಿ ರುಚಿಗೆ ಮಾಡುವಂತದ್ದು ತೈರ್ ವಡೆ ಕುಡ್ದು. ಕೊನೆವರೆಗೂ ಅದನ್ನ ತೆಗಿಬೇಕಾದ್ರೆ ಅದು ಹಂಗೆ ಇಟ್ಟಿರ್ಬೇಕು. ಅದೇನೆ ಊಟ ಮಾಡಿದಾಗ ಕಡೆನಲ್ಲಿ ನೀವೆಲ್ಲ ಮುಗಿಸ್ಬೇಕಾದ್ರೆ ಇನ್ನೇನ್ ಹೇಳ್ತೀರಲ್ಲ, ಅವಾಗ ಮಾತಾಡದೆ ಬಾಯಿನಲ್ಲೇ ಹೇಳುದು, ಏನು ಮಾತು ಬೇಡ. ಮತ್ತೆ ಯಾವ ಪಾಲಿಟಿಕ್ಸ್ ಅದು ಇದು ಯಾವುದನ್ನು ಬೇರೆ ಡಿಸ್ಕಸ್ ಮಾಡ್ಬೇಡಿ. ಏನಂದ್ರೆ ಅಭಿಶ್ರಮಣ ಕೇಳ್ತಾ ಇರಿ. ಇದ್ರ ಸುತ್ತ ಎತ್ಯ ತೈರು ವಡೆ ಅದು ಚೊಲ್ಲಿಲ್ಲ. ಸೊ ವಾಡ್ನಾಗ್ಲ ಎಸ್, ಯಾವುದು ಶಾಸ್ತ್ರದಲ್ಲಿ ನಿಷಿದ್ಧವೋ ಅಂತದನ್ನ ಅದ್ ಮಾಡೋದಲ್ಲ. ಈಗ ತೈರು ವಡೆ ಹೇಳಿದ್ಯೋ ಸ್ಮೃತಿನಲ್ಲಿ ಎಲ್ಲರೂ, ಈಗ ಅಪರ ಕ್ರಿಯೆದು ಇದ್ರದ್ದು ಇದೆಲ್ಲ ಶ್ರಾದ್ದ ಮೀಮಾಂಸ ಅವುಗಳಲ್ಲಿ ನೋಡಿ ಇದ್ರದ್ದು ಬಟಾಣಿ ಅದು ಇದಾಗತ್ತೆ ಅಂತ. ಇಲ್ಲ ಸೀಸನ್ ಅಲ್ಲಿ ಇನ್ಯಾವುದೋ ಒಂದಿದೆ ಆ ತರಕಾರಿ ಶ್ರಾದ್ದಾರ್ಹ, ಇಲ್ಲಿ ಇಷ್ಟ ಕೊಟ್ಟಿದ್ದಾರೆ ಅವರು. ಶಯ್ಯ ವಿಧಾನದಲ್ಲಿದೆ ಪುಸ್ತಕದಲ್ಲಿ ನೋಡಿ ಏನೇನ್ ತರಕಾರಿಗಳು ಅಂತ. ಅವುಗಳನ್ನು ಮಾತ್ರ ಉಪಯೋಗಿಸ್ಬೇಕು. ಅದೊಂದು ಯಜ್ಞ ಅದು. ಈಗ 15 ದಿವಸಕ್ಕೆ ಒಂದು ಉಪವಾಸ ಏಕಾದಶಿ, ಹಾಗೆ ವರ್ಷದಲ್ಲಿ ಅಥವಾ ಇದರಲ್ಲಿ ಬರುವಂತದ್ದು ಒಂದು. ಅವತ್ತಿನ ದಿವಸ ಯು ಶುಡ್ ಫಾಲೋ ದೋಸ್. ಅಯ್ಯೋ ಲೇಟ್ ಆಗೋಯ್ತು, 2 ಗಂಟೆ ಆಯ್ತು, ಅವಾಗ ಎಲ್ಲರೂ ಕೂತ್ಕೊಂಡು ಕಾಫಿ ಕುಡಿಯೋದು. ಏನ್ ವರ್ಸ್ಟ್ ಗೊತ್ತಾ ಇದೆಲ್ಲ. ಯಾಕೆ ಕಾಫಿ ಕುಡಿಬೇಕು ಅವಾಗ? ನೇರವಾಗಿ ಊಟ ಮಾಡೋದಾನೆ. ಆಮೇಲೆ ಎಳ್ನೀರು, ಆಮೇಲೆ ಹಾಲು, ಏನೇನೇನ್ ಡಸ್ಟ್ಬಿನ್ ಹೊಟ್ಟೆ ಅನ್ನೋದು ಸುಮ್ನೆ ತುಂಬಿಸ್ಬಿಡೋದು ಸಿಕ್ಕಾಪಟ್ಟೆ. ಒಂದು ರಾತ್ರಿ ತಿನ್ನದೆ. ಯಾಕೆಂದ್ರೆ ನೋಡಿ, ಇನ್ನೊಂದು ಹೆಚ್ಚಿಗೆ ತಿಂದ್ರೆ ಏನಾಗತ್ತೆ ಅಂದ್ರೆ ಅದು ಉಪಚಾರ. ಅದು ಅತ್ಯಾಶನಾದತಿ ಪಾನಾತ್ ಹೆಚ್ಚ ಉಗ್ರ ಪ್ರತಿಗ್ರಹ ಆತ್. ಹೆಚ್ಚಿಗೆ ಏನಾದ್ರು ನಾನು ತಿಂದಿದ್ರೆ, ಹೆಚ್ಚಿಗೆ ಏನಾದ್ರು ನಾ ಕುಡ್ದಿದ್ರೆ ಅದ್ರದಿಂದ ಪಾಪಗಳಿಂದ ಪರಿಹಾರ ಮಾಡು. ಅಗಮರ್ಷಣ ಸೂಕ್ತದಲ್ಲಿ ಬರುವಂತ ಮಾತು. ಎರಡು ಅಲ್ಲಿ ಭಗವದ್ಗೀತೆಯಲ್ಲಿ ಯುಕ್ತಾಹಾರ ವಿಹಾರಸ್ಯ. ಇಲ್ಲಿ ನಿಮ್ಗೇನು ಅವನು ಕೇಳೋದು, ಶ್ರುತಿನಲ್ಲಿ ಹೇಳೋ ಮಾತು, ರಾತ್ರೌ ಕ್ಷುಣ್ಣ ಜಾಯೇತ, ರಾತ್ರಿ ನಿಮಗೆ ಹಸುವಾಗಬಾರ್ದು. ಅದಕ್ಕಾಗಿ ನೀವು ಬೆಳಗ್ಗೆ ತಿನ್ನಬೇಕಾದ್ರೆ ಒಂದ್ ಸ್ವಲ್ಪ ಹೆಚ್ಚಿಗೆ ತಿನ್ನಿ. ಅಲ್ಲೂ ಕೂಡ ಏನೋ ಬರೀ ಸುಮ್ನೆ ಅನ್ನ ಅನ್ನೋ ಸಾರ. ಹಳ್ಳಿಗಳಲ್ಲಿ ರೈತರುಗಳಿಗೆ ಮಾಡ್ಬೇಕಾದ್ರೆ ಏನೋ ಒಂದು ಕೂಟ ಏನೋ ಒಂದು ಮಾಡ್ಬಿಟ್ಟು ಎಲೆ ಭರ್ತಿ ಹಾಕ್ಬಿಟ್ಟ ಒಂದನೇ ಹಾಕಿ ಅದರಲ್ಲಿ ಎಲ್ಲ ಕಲಸಿ ಅವರು ಒಂದೇ ತಿಂದು ಹೋಗ್ತಾ ಇದ್ರು. ಇಲ್ಲಿ ವೈವಿಧ್ಯತೆ ಇರ್ಲಿ ಅಂತ 2 ಗೊಜ್ಜು 4 ಕರಿಮ್ದು ಅದು ಮಾಡಿದ್ದಾರೆ. ಅವುಗಳಿಂದ ನೀವು ಸ್ವಲ್ಪ ಕನ್ಸ್ಯೂಮ್ ಎ ಲಿಟ್ಲ್ ಮೋರ್ ಓನ್ಲಿ. ಎಷ್ಟು? ಇನ್ನೊಂದು ಊಟ ರಾತ್ರಿ ಹಸು ಆಗಬಾರ್ದು, ಅಷ್ಟಕ್ಕೆ ಮಾತ್ರ ತಿನ್ಬೇಕು, ಹೆಚ್ಚಿಗೆ ತಿನ್ನೋದಲ್ಲ. 2 ಸಜ್ಜಪ್ಪ 4 ರವೆ ಉಂಡೆ. ಅದಕ್ಕೆ ನೋಡಿ ಆ ಪ್ರೊಫೆಷನಲ್ ಲೀಟರ್ಸ್ ಹೊಟ್ಟೆಗಳು ನೋಡಿ ಹೆಂಗಾಗಿರುತ್ತೆ. ಆಮೇಲೆ ಬರುತ್ತೆ ಎಲ್ಲ ಶುರುವಾಗಿ BP, ಬ್ಲಡ್ ಶುಗರು, ಪ್ರತಿ ಒಂದು ಕೂಡ. ಆಮೇಲೆ ಗಾಯತ್ರಿ ಮಾಡಬೇಕು, ಬಹಳ ಮುಖ್ಯವಾದ ಇದೆಲ್ಲ ವಿಷಯಗಳು. ಅವತ್ತಿನ ದಿವಸ ಯಾವ ಸ್ಥಾನದಲ್ಲಿ ಕೂತಿದ್ದೀರಿ, ಸ್ವೀಕೃತ ದಾನ ದೋಷ ಪರಿಹಾರಾರ್ಥಂ. ತೇಜಸ್ಸು ಉಂಟಾಗಬೇಕು ಅಂತಂದ್ರೆ, ಈಗ ಅವರು ಮಾಡಿದ್ದೀರಿ, ನೀವು ಭಾಗವಹಿಸಿದ್ದೀರಿ, ಅದ್ರಲ್ಲಿ ಫಲ ಬರೋದೆಲ್ಲ ಸರಿ, ಅದ್ರದ್ದು ಇಲ್ ಎಫೆಕ್ಟ್ಸ್ ಏನಿದೆ ಅದು ಪರಿಹಾರಕ್ಕಿಲ್ಲ. 108 ಗಾಯತ್ರಿ ಮಾಡಿ, ಮಾರನೇ ದಿವಸ ಇನ್ನೊಂದ್ ಸಾಧು ಕೂತ್ಕೋಬೇಡಿ, 1 ದಿವಸ ಗ್ಯಾಪ್ ಕೊಡಿ. ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಆಲ್ಸೋ ನೀಡ್ಸ್ ಸಮ್ ರೆಸ್ಟ್. ಎಕ್ಸ್ಟ್ರಾ ಆಗಿದ್ದು ಹಿಂದಿನ ದಿವಸದ್ದು, ಅದಕ್ಕಾಗಿ ಅವತ್ತಿನ ದಿವಸ ಸಾಯಂಕಾಲ ಊಟ ಬೇಡ. ಸೊ ಇದು ಬರೀ ನಿಮಂತ್ರಿತ ಬ್ರಾಹ್ಮಣರಿಗೆ ಅನ್ವಯ ಅಲ್ಲ. ನೀವುಗಳು ಊಟ ಮಾಡಿರ್ತೀರೋ ಇಲ್ವಾ ಶ್ರಾದ್ದದ ಊಟ, ಅದಾದ್ಮೇಲೆ ಅವತ್ ರಾತ್ರಿ ಯಾರು ತಿನ್ಬಾರದು. ದಿಸ್ ಇಸ್ ದಿ ರೈಟ್ ವೇ. ಮನಸ್ಸು ಸಾತ್ವಿಕವಾಗಿ ಪ್ರಶಾಂತವಾಗಿರುತ್ತೆ. ಒಂದು ಯಜ್ಞವನ್ನು ಮಾಡಿದಂತಹ ಒಂದು ಇದರಲ್ಲಿ ಭಾಗವಹಿಸಿದಂತಹ ಪಾರ್ಟಿಸಿಪೇಷನ್. ಅದಕ್ಕೆ ಬೇರೆಯವ್ರಿಗೆ ಯಾರನ್ನೋ ಕರಿಬೇಡಿ. ಶ್ರಾದ್ದದಲ್ಲಿ ಯಾರಿಗನ್ವಯನೋ ಅವ್ರು ಮಾತ್ರ ಇರಬೇಕು. ಶ್ರಾದ್ದಂ ನ ವಿಸ್ತರೇತ್, ಹೆಚ್ಚಿಗೆ ದೊಡ್ಡದಾಗಿ ಮಾಡ್ತಾ ಹೋಗ್ಬೇಡಿ. ಇವೆಲ್ಲ ಶ್ರಾದ್ದದ ಪ್ರಕ್ರಿಯೆಗಳು.
ಭಗವಂತನ ಆರಾಧನೆಗಿಂತಲೂ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದಕ್ಕಾಗಿ ಇದು ಶ್ರದ್ಧೆಯಿಂದ ನಡೆಸೋದು. ಮೂಲತಃ ನೀವು ಅರ್ಥಕ್ಕೆ ಹೋದ್ರೆ ಶ್ರಾದ್ದ ಅಂದ್ರೇನು? ಶ್ರದ್ಧೆಯಿಂದ ಮಾಡುವಂತ ಕ್ರಿಯೆ. ಏನೇ ಮಾಡಿ ಅದು ಶ್ರಾದ್ದ. ಈಗ ಆಫೀಸ್ಗೆ ಹೋಗಿ ಕೆಲಸ ಮಾಡಿದ್ರಿ ಶ್ರದ್ಧೆಯಿಂದ, ಇಟ್ ಶ್ರಾದ್ದ. ಭಗವಂತನ ಸ್ತೋತ್ರ ಹೇಳಿದ್ರೆ ಶ್ರಾದ್ದ. ಶ್ರದ್ಧೆಯಿಂದ ನೀವು ನಡೆಸಿದ್ರಿ. ಆದ್ರೆ ನಾವೇನ್ ಮಾಡಿದ್ವಿ, ರೂಢಿನಲ್ಲಿ ವಿ ಹ್ಯಾವ್ ರಿಸ್ಟ್ರಿಕ್ಟೆಡ್ ಓನ್ಲಿ ಟು ತಿಥಿ ಸೆರೆಮನಿ ಇದಕ್ಕೆ ಅಂತ. ಏನೇ ಕೆಲಸ ಮಾಡಿದ್ರು ಕೂಡ ಶ್ರದ್ಧೆಯಿಂದ ಮಾಡಬೇಕು. ಶ್ರದ್ಧಾ ಸೂಕ್ತದಲ್ಲಿ ಹೇಳೋದಂತೆ, ಶ್ರದ್ಧಾಂ ಕಾಮಸ್ಯ ಮಾತರಂ. ನಿಮ್ಮ ಬಯಕೆಗಳಿಗೆಲ್ಲ ತಾಯಿ ಶ್ರದ್ಧೆ. ನೀವು ಶ್ರದ್ಧೆ ಎಷ್ಟಿದ್ರೆ ನೀವು ಮಾಡುವಂತ ಕೆಲಸದಲ್ಲಿ ಅಲ್ವಾ, ಫಲ ಏನ್ ಬರುತ್ತೋ ಅದ್ರ ಮೇಲೆ ಆಸಕ್ತಿ ಇಟ್ಕೊಂಡು ಕೆಲಸವನ್ನು ಚೆನ್ನಾಗಿ ಮಾಡ್ತೀವಿ. ಆಫೀಸ್ ಕೆಲ್ಸವೋ ಮನೆ ಕೆಲ್ಸವೋ ಏನೋ ಒಂದ್ ಮಾಡ್ಬೇಕು, ಅದರಲ್ಲಿ ಯು ವಾಂಟ್ ಸಕ್ಸಸ್. ಅವಾಗ ಅದರಲ್ಲಿ ಏನೆಲ್ಲ ಎಷ್ಟು ಎಚ್ಚರಿಕೆಯಿಂದ ಭಗವಂತನಿಗೆ ವಿಶೇಷವಾದ ಪೂಜೆಗಳು, ನನ್ನ ಪ್ರಾರ್ಥನೆ ಪೂರ್ಣ ಆಗ್ಬೇಕು ಅಂತ ಇವೆಲ್ಲ ಬರುವಂತ. ಭಗವತ್ ಪ್ರಸಾದ, ಭಗವತ್ ಪ್ರಸಾದವನ್ನ ಸ್ವೀಕಾರ ಮಾಡೋದು. ತುಳಸಿ ಇವುಗಳನ್ನ, ಪುಷ್ಪ ಇದನ್ನ ಕಣ್ಣು ಒತ್ಕೊಂಡ್ಬಿಟ್ಟು ಪಕ್ಕದಲ್ಲಿ. ಈಗ ಪುರುಷನಿಗೆ ಹಾಕಿದ್ದು ಪುಷ್ಪವನ್ನ ಅವನ ಮಕ್ಕಳಿಗೆ ಅಥವಾ ಪತ್ನಿಗೆ ಕೊಡ್ಬೋದು, ಗುರುವಿಂದು ಶಿಷ್ಯನಿಗೆ ಕೊಡ್ಬೋದು, ಬೇರೆ ಇವ್ರದೆಲ್ಲ ಇನ್ಯಾರ್ಯಾರಿಗೋ ಕೊಡೋದಲ್ಲ. ನೀವು ಮನೆಯಲ್ಲಿ ತಗೊಂಡೋಗಿ ಅದು ಮನೆಗೆ ರಕ್ಷೆ. ಅದು ಈ ದೇವಸ್ಥಾನದಲ್ಲಿ ಕೊಟ್ಟಿದ್ ಪುಷ್ಪ ತಂದು ಮನೆಯಲ್ಲಿ ಆರಾಧನೆಯಲ್ಲಿ ಸೇರ್ಸ್ಕೊಂಡ್ಬಿಡ್ಬೋದು ಅಂತ ಕೊಡುದು. ದೇವಸ್ಥಾನದ ಪ್ರಸಾದವೇನೆ ಎಲ್ಲ ಎಷ್ಟು ಬರುತ್ತೆ ಗೊತ್ತಾ? ತುಳಸಿ 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 ಗುಂಟು, ತುಳಸಿ ಗುಂಟು ಹನುಮಾರ್ಗ್ ಸಲ್ಲಿಸಿರೋ ತುಳಸಿ ಆರಾಧನೆ ಯಾರಿಗೆ? ಹನುಮಾರ್ಗೆ. ಹನುಮಂತ ಏನ್ ನೋಡೋ ಭಾವನೆಯಲ್ಲಿ ಹೋಗುತ್ತೆ. ನಿತ್ಯ ಸೂರ್ಯ ಅವನು ಆ ಒಂದು ಇದ್ರದಕ್ಕಾಗ್ಬೋದು. ತುಳಸಿಗೆ ಇದು ದೋಷ ಇಲ್ಲ. ಬಟ್ ತುಳಸಿ ಗಣೇಶನಿಗೆ ಇವ್ರಿಗೆಲ್ಲ ಸಮರ್ಪಣೆ ಮಾಡಬಾರದು, ಬೇರೆಯವರಿಗೆ. ಆ ತುಳಸಿ ನಾರಾಯಣನಿಗೇನೆ ಮಾತ್ರ. ಎಲ್ಲ ಕಡೆನಲ್ಲೂ ದಿವ್ಯ ಪ್ರಬಂಧದಲ್ಲೂ ಅಷ್ಟೇ, ಇದ್ರು ಹೇಳೋದಷ್ಟೇ. ತುಳಸಿ ಮಾಲಾಲಂಕೃತ. ಇವರು ನಮ್ಮ ಗುರುಗಳು ವರದರಾಜರು ಹೇಳ್ತಾ ಇದ್ರು, ಏನ್ ಗೊತ್ತಾ, ಈಗ ಲಕ್ಷ್ಮಿ ಉಪಾಸಕರಾಗಿ 1 ವರ್ಷ ಕಾಲ ಆ ಭರಣಿ ನಕ್ಷತ್ರ ಅನ್ಸುತ್ತೆ, ಅದರಲ್ಲಿ ಮಾಡ್ಬೇಕಾದ್ರೆ ಹಿಂದಿನ ದಿವಸ ಉಪವಾಸ ಇದ್ದು ಮಾಡಿದ್ರೆ ಲಕ್ಷ್ಮಿಯ ಸಾಕ್ಷಾತ್ಕಾರ ಆಗತ್ತೆ ಅವ್ರಿಗೆ. ಲಕ್ಷ್ಮಿ ಬಂದಳು ಅನ್ನೋದು ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ಇವರ ಉಪವಾಸ ಇದೆಲ್ಲ ಮಾಡಿ ಅವತ್ತಿನ ದಿವಸ ಹೋಮ ಇವುಗಳನ್ನ ನಡೆಸ್ತಾರಲ್ಲ ಕುರಿತು ಮಾಡ್ಬೇಕಾದ್ರೆ ಗೆಜ್ಜೆ ಶಬ್ದ ಕಳ್ಸುತ್ತಂತವ್ರಿಗೆ. ಗೆಜ್ಜೆ ಸೌಂಡ್ ಬರುತ್ತೆ. ಹಾಗೆ ಭಗವಂತನ ಸಾನ್ನಿಧ್ಯ ಉಂಟಾಗತ್ತೆ ಅನ್ನೋದಕ್ಕೆ ತುಳಸಿ ವಾಸನೆ ಫಸ್ಟ್ ಬರುತ್ತೆ. ತಿರುಪಾವೇನೆಲ್ಲ ಒಳ್ಳೆ ಹೇಳ್ತಾಳೆ, ಯೋಗದಲ್ಲಿ ಇವ್ರುಗಳು ಮಾಡ್ಬೇಕಾದ್ರೆ ಅವ್ರಗಳಿಗೆ ಅದು. ಈ ಗೋದಾದೇವಿ ಹೇಳ್ತಾಳೆ, ನೀನ್ ಹೇಳಮ್ಮ ಮಲ್ಕೊಂಡಿದ್ಯಲ್ಲ ಅಲ್ಲಿ, ನಮಗೆ ಗೊತ್ತು ಅಲ್ಲಿ ಕೃಷ್ಣ ಇದ್ದಾನೆ ಅಂತ. ಹೇಗೆ ಅಂದ್ರೆ ಆ ತುಳಸಿ ಪರಿಮಳ ದಟ್ ಶೋಸ್ ದಟ್ ಈಸ್ ದೇರ್ ಅಂತ ಅಂದ್ಬಿಟ್ಟು ಅಂತ. ಭಗವಂತನ ಸಾನ್ನಿಧ್ಯ ಅವರು ಅಂತ. ತುಳಸಿಗೆ ಬಹಳ ವಿಶೇಷ. ತುಳಸಿ ಮಹಾತ್ಮೆ ಪುರಾಣದಲ್ಲಿದೆ, ತುಳಸಿ ಮಹಾತ್ಮೆ. ಈಗ ಈ ಉತ್ಥಾನ ದ್ವಾದಶಿ ಅವತ್ತಿನ ದಿವಸ ತುಳಸಿ ಜೊತೆಯಲ್ಲಿ ಕೃಷ್ಣನನ್ನ ಇಟ್ಟು ಆರಾಧನೆಯನ್ನ ನಡೆಸಿ ಎಲ್ಲ ಮಾಡೋದು. ಸಾಯಂಕಾಲದಲ್ಲಿ ಅಲ್ಲೊಂದು ಇನ್ನೊಂದು ಆರಾಧನೆ, ಬೆಳಗ್ಗೆ ಆರಾಧನೆ ಒಂದು, ಜೊತೆಗೆ ಇನ್ನೊಂದು ಸಾಯಂಕಾಲ ಉತ್ಥಾನ ದ್ವಾದಶಿ. ಇವುಗಳೆಲ್ಲ ಆಚರಣೆಗಳಲ್ಲಿ ಹಬ್ಬ ಹರಿದಿನಗಳ ಆಚರಣೆ ನಮ್ಮ ಸಂಪ್ರದಾಯ ಇದ್ದು ಎರಡನ್ನು ಸೇರಿಸ್ಕೊಂಡು ನಡೆಸುವಂತಹದ್ದು ಭಗವಂತನ ಪ್ರೀತಿಯಾಗ. ತುಳಸಿಯನ್ನ ಮತ್ತೆ ಉಪಯೋಗಿಸ್ಬೋದು. ಬೇರೆ ಇನ್ನೆಲ್ಲ ಪುಷ್ಪಗಳನ್ನ ಒಂದು ದಿವಸ ಸಮರ್ಪಣೆ ಮಾಡಿದ್ದು ಮಾರನೇ ದಿವಸ ತೆಗೆಯೋದು. ತುಳಿದ ಇರೋ ಜಾಗದಲ್ಲಿ ಪಾಟು ಗೀಟುಗಳೆಲ್ಲ ಹಾಕಿದ್ರೆ ಸೇರ್ಕೊಳ್ಳುತ್ತೆ, ಮಣ್ಣಿಗೆ ಸೇರುತ್ತೆ. ತುಳಿಯೋದು ಬೇಡ. ಪ್ರಸಾದ ನಿರ್ಮಾಲ್ಯ ಪದನೇ ಉಪಯೋಗಿಸೋಲ್ಲ ನಾವು. ಎಲ್ಲದು ಭಗವತ್ ಪ್ರಸಾದ, ಪುಷ್ಪ ಇವುಗಳೆಲ್ಲ. ನೀವು ನಿತ್ಯಾನುಸಂಧಾನ ಇದೆಲ್ಲ ಹೇಳ್ತಿರ್ತಿರಲ್ಲ, ಅವಾಗ ಪುಷ್ಪ ಏನೇನ ನೆನ್ನೆ ದಿವಸ ಸಮರ್ಪಣೆ ಮಾಡಿದ್ರು ಅದನ್ನೆಲ್ಲ ತೆಗೆದು ಫ್ರೆಶ್ ಆಗಿ ಇಟ್ಕೊಂಡು ಮಾಡೋಂತ. ತೂ ಮಲರ್ ತೂವಿ ತೊಳೆದು ವಾಯಿನಾಲ್ ಪಾಡಿ ಮನಸ್ಸಿನಾಲ್ ಚಿಂದಿಕ್ಕ 3 ಕರಣಗಳಿಂದ ಮಾಡುವಂಥದ್ದು. ಕಾಯ ವಾಚ ಮನಸ್ಸ, ಪ್ರೀತಿಯಿಂದ ಮಾಡೋ ಸರ್ವಿಸ್, ಅದು ಬಹಳ ಮುಖ್ಯವಾಗಿ ಬರ್ಬೇಕು. ಸರಿ, ಬರೋಣ ಇವತ್ತಿನ ಇದು ತೈತಿರಿಯ 3ನೇ ಕಾಂಡ, ಪ್ರಶ್ನೆ 1 ಸಂಹಿತೆಯಲ್ಲಿ 10ನೇ ಅನುವಾಕ. ಜುಷ್ಟೋ ವಾಚೋ ಭೂಯಾಸಂ ಜುಷ್ಟೋ ವಾಚಸ್ಪತ ಯೇ ದೇವಿ ವಾಕ್. ಜುಷ್ಟೋ ವಾಚೋ ಭೂಯಾಸಂ ಜುಷ್ಟೋ ವಾಚಸ್ಪತ ಯೇ ದೇವಿ ವಾಕ್.
दृष्टो वाचो भूयासं दृष्टो वाचस्पतये देवि वाक् यद्वाचो मधुमत्तस्मिन् माधा स्वाहा सरस्वत्यै यद्वाचो मधुमत्तस्मिन् माधा स्वाहा सरस्वत्यै यद्वाचो मधुमत्तस्मिन् माधा स्वाहा सरस्वत्यै रुचास्थोमगं समर्थय गायत्रेण रथन्तरम् रुचास्तो समर्थय गायत्रेण रथन्तरम् रुचास्तो मगं समर्थय गायत्रेण रथन्तरम् बृहद्गायत्र वर्तनी बृहद्गायत्रवर्तने बृहद्गायत्रवर्तने यस्ते द्रप्सस्कन्दति यस्ते अगंशुर्बाहुच्युतो धिषणयोरुपस्थात् यस्ते सस्कन्दते यस्ते अगंशुर्बाहुच्युतो दिशणयोरुपस्थात् यस्ते सस्कन्दते यस्ते अगंशुर्बाहुच्युतो दिशणयोरुपस्थात् मध्वर्योर्वा पर्यस्ते पवित्रात् स्वाहा कृतमिन्द्राय तं जुहोमि पर्यस्ते पवित्रात् स्वाहा कृतमिन्द्राय तं जुहोमि मध्वर्योर्वा पर्यस्ते पवित्रात् स्वाहा कृतमिन्द्राय तं जुहोमि यो द्रप्सो अगंशः पातितः पृथिव्यां परिपापात् पुरोडाशात् करं भात् यो द्रप्सो अगंशः पृथिव्यां परिपापात् पुरोडाशात् करं भात् यो द्रप्सो अगंशः पृथिव्यां परिपापात् पुरोडाशात् करं भात् धानासोमान् मन्तिन इन्द्र शुक्रात् स्वाहा कृतमिन्द्राय तं जुहोमि सोमान् मन्तिन इन्द्र शुक्रात् स्वाहा कृतमिन्द्राय तं जुहोमि सोमान् मन्तिन इन्द्र शुक्रात् स्वाहा कृतमिन्द्राय तं जुहोमि यस्ते द्रप्सो मधुमागम् इन्द्रियावान् स्वाहा कृतः पुनरप्येति देवान् यस्ते द्रप्सो मधुमागम् इन्द्रियावान् स्वाहा कृतः पुनरप्येति देवान् यस्ते द्रप्सो मधुमागम् इन्द्रियावान् स्वाहा कृतः पुनरप्येति देवान् देवः पृथिव्या पर्यन्तरिक्षात् स्वाहा कृतमिन्द्राय तं जुहोमि पृथिव्या पर्यन्तरिक्षात् स्वाहा कृतमिन्द्राय तं जुहोमि दिवः पृथिव्या पर्यन्तरिक्षात् स्वाहा कृतमिन्द्राय तं जुहोमि ಅಂತರಿಕ್ಷ ಬರ್ತದ ಅಲ್ಲಿ ಕ್ಷ ಇದೆಯಲ್ಲ ಅದು ಮಹಾಪ್ರಾಣ ಬೇಕಿಲ್ಲ ಅಂತರಿಕ್ಷಾತ್ ಸ್ವಾಹ ಥ ಅಲ್ಲಿ ಬರುತ್ತೆ ಸ್ವಾಹ ಅಧ್ವರ್ಯುರ್ವಾ ಋತ್ವಿಜ ಪ್ರಥಮೋ ಯುಜ್ಯತೆ ತೇನ ಸ್ತೋಮೋ ಯೋಕ್ತವ್ಯ ಇತ್ಯಾಹುರ್ವಾಗಗ್ರೇಗಾ ಅಗ್ರಯೇತ್ವೃಜುಗಾ ದೇವೇಭ್ಯೋ ಯಶೋ ಮಯಿ ದಧತಿ
ಪ್ರಾಣಾನ್ ಪಾಶುಷು ಪ್ರಾಣಾನ್ ಪಾಶುಷು ಪಕರ ಅನುದತ್ತ ಪ್ರಜಾಮಯಿ ಚ ಯಜಮಾನೆ ಚೇತ್ಯಾಹ ವಾಚಮೇವ ತದ್ಯಜ್ಞ ಮುಖೇ ಯುನಕ್ತಿ ವಾಸ್ತು ವಾ ಏತದ್ಯಜ್ಞಸ್ಯ ಕ್ರಿಯತೆ ಯದ್ಗ್ರಹಾನ್ ಗೃಹೀತ್ವಾ ಬಹಿಷ್ಪವಮಾನಗಂ ಸರ್ಪಂತಿ ಪರಾಂಚೋ ಹಿ ಯಂತಿ ಪರಾಚೀಭಿಸ್ತುವತೆ ವೈಷ್ಣವ್ಯರ್ಚ ಪುನರೇತ್ಯೋಪತಿಷ್ಠತೆ ಯಜ್ಞೋ ವೈ ವಿಷ್ಣುರ್ಯಜ್ಞಮೇವಾಕರ್ ವಿಷ್ಣೋ ತ್ವಂ ನೋ ಅಂತಮಃ ಶರ್ಮ ಯಚ್ಚ ಸಹಂತ್ಯ ಪ್ರಥಮೋ ಯುಜ್ಯತೆ ತೇನ ಸ್ತೋಮೋ ಯೋ ಇತ್ಯಾಹುರ್ವಾಹದ್ರೇವ ಅಗ್ರಯೇ ದೇವೇಭ್ಯೋ ಯಶೋ ಮಯಿ ದದತಿ ಪ್ರಾಣಾನ್ ಆಶುಷೋ ರಚಾಂ ಮಯಿ ಚ ಯಜಮಾನೆ ಚೇತ್ಯಾಹ ವಾಚಮೇವ ತದ್ಯಜ್ಞಮುಖೇ ಯುನಕ್ತಿ ವಾಸ್ತು ವಾ ಏತದ್ಯಜ್ಞಸ್ಯ ಕ್ರಿಯತೆ ಯದ್ಗ್ರಹಾನ್ ಗೃಹೀತ್ವಾ ಬಹಿಷ್ಪವಮಾನಗಂ ಸರ್ಪಂತಿ ಪರಾಂಚೋ ನಿಯಂತಿ ಪರಾಚೀಭಿಸ್ತುವತೆ ವೈಷ್ಣವ್ಯರ್ಚ ಪುನರೇತ್ಯೋಪತಿಷ್ಠತೆ ಯಜ್ಞೋ ವೈ ವಿಷ್ಣುರ್ಯಜ್ಞಮೇವಾಕರ್ವಿಷ್ಣೋ ತ್ವನ್ನೋ ಅಂತಮಃ ಶರ್ಮ ಯಚ್ಚ ಸಹಂತ್ಯ ರಥೇ ಧಾರಾ ಮಧುಶ್ಚುತ ಅಧ್ವರ್ಯುರ್ವಾ ಋತ್ವಿಜಾಂ ಪ್ರಥಮೋ ಯುಜ್ಯತೆ ತೇನ ಸ್ತೋಮೋ ಯೋ ಅವ್ಯಹಿತ್ಯಾಹುರ್ವಾಹದ್ರೇವ ಅಗ್ರಯೇ ಧೃಜುತಾ ದೇವೇಭ್ಯೋ ಯಶೋ ಮಯಿ ದದತಿ ಪ್ರಾಣಾನ್ ಆಶುಷು ರಚಾಂ ಮಯಿ ಚ ಯಜಮಾನೆ ಚೇತ್ಯಾಹ ವಾಚಮೇವ ತದ್ಯಜ್ಞಮುಖೇ ಯುನಕ್ತಿ ವಾಸ್ತು ವಾ ಏತದ್ಯಜ್ಞಸ್ಯ ಕ್ರಿಯತೆ ಯದ್ಗ್ರಹಾನ್ ಗೃಹೀತ್ವಾ ಬಹಿಷ್ಪವಮಾನಗಂ ಸರ್ಪಂತಿ ಪರಾಂಚೋ ಹಿಯಂತಿ ಪರಾಚೀಭಿಸ್ತುವತೆ ವೈಷ್ಣವ್ಯರ್ಚ ಪುನರೇತ್ಯೋಪತಿಷ್ಠತೆ ಯಜ್ಞೋ ವೈ ವಿಷ್ಣುರ್ಯಜ್ಞಮೇವಾಕರ್ವಿಷ್ಣೋ ತ್ವನ್ನೋ ಅಂತಮಃ ಶರ್ಮ ಯಚ್ಚ ಸಹಂತ್ಯ. ಕೇಳಿದ್ರಲ್ಲ ಆ ಪ್ರಶ್ನೆ ಥಾಟ್ಸ್ ಬರ್ತಾ ಇತ್ತು, ಅದಕ್ಕೆ ಇನ್ನೊಂದ್ಸಲಿ ಶುರು ಮಾಡಿದ್ದು ನಾನು. ನೀವು ಇನ್ನೊಂದ್ಸಲಿ ಹೇಳಿದ್ದು 19 ಅನುಭವಿಸಿ இப்போ ஆஞ்சநேயனுக்கு சமர்ப்பணம் பண்ணிஇந்த சமர்ப்பணம் பண்ணலாமா? கூடாது. ಎಂತಕ್ಕೆ ಅಂತ சொல்றேன். இப்போ ರಾಮಾನುಜರ ನಿತ್ಯ ಗ್ರಂಥ ತಗೊಳ್ಳಿ, ಅದ್ರಲ್ಲಿ ಏನ್ ಮಾಡೋದು, ಮೊದಲು ನಾರಾಯಣನಿಗೆ ಎಲ್ಲ ಉಪಚಾರಗಳು, ಆಮೇಲೆ ಶ್ರೀದೇವಿ, ಭೂದೇವಿ, ನೀಳಾದೇವಿ ಇವ್ರಿಗೆ ಮಾಡಿದ್ದು ಪ್ರಸಾದವಾಗಿ ಅವರುಗಳಿಗೆ, ಯಾರಿಗೆ ನಿತ್ಯಸೂರುಗಳಿಗೆ, ಅವ್ರಿಗೆಲ್ಲ ಕೊಡೋದು. ಮಾನ್ಯ ಅವನು. ಬಟ್ ಆಂಜನೇಯನ ಸಮರ್ಪಣೆ ಮಾಡಿದ್ದನ್ನ ಭಗವಂತನಿಗೆ ಸಮರ್ಪಣೆ ಮಾಡೋದು ಸರಿಯಲ್ಲ. ಯಾಕೆಂದ್ರೆ ಪ್ರಥಮ ಮಾಡಿದ್ದನ್ನು ಮೊದಲು ಭಗವಂತನಿಗಾದ್ಮೇಲೆ ಶ್ರೀ ಭೂ ನೀಳ ಇವರುಗಳಿಗೆ ಸಮರ್ಪಣೆ ಮಾಡೋದು. ಒಂದೊಂದಕ್ಕೂ ಬರ್ಬೇಕಾದ್ರೆ ಇವರೆಲ್ಲ ನಮಗೆ ಪೂಜನೀಯರು. ಆಚಾರ್ಯನ ಕೃಪೆ ಉಂಟಾಗ್ಲಿ. ಇಪ್ಪೋ ಇದೇ ಸಂದರ್ಭದಲ್ಲಿ ತಂದೆ ತಾಯಿ ಫೋಟೋ, ಪ್ರಥಮ ಆಚಾರ್ಯ, ಅದನ್ನ ದೇವ್ರ ಮನೇಲಿ ಫೋಟೋ ಇಡ್ಬೋದಾ? ಅವ್ರಿಲ್ಲ, ಇಡ್ಬೋದು. ಭಗವಂತನನ್ನು ಇಟ್ಟಿದಿರಲ್ಲ, ಅದರಿಂದ ಸ್ವಲ್ಪ ಕೆಳಗಡೆನಲ್ಲಿ 2 ಸ್ಟೆಪ್ ಇದ್ರೆ ಅಲ್ಲಿ, ಇಲ್ಲ ಸೈಡ್ ನಲ್ಲಿ ಪಕ್ಕದಲ್ಲಿ. ನೀವು ಆರಾಧನೆ ಎಲ್ಲ ಮುಗಿಸಿದ ಮೇಲೆ ಮೊದಲು ನಾರಾಯಣನಿಗೆ ಮಾಡಿದ್ದೀರಿ, ಆ ಸ್ನಾನ ಇದೆಯಲ್ಲ ಅದು ಖಾಲಿಯಾಗಿರುತ್ತೆ. ಸೂಕ್ತ ಆದ್ಮೇಲೆ ಅದನ್ನ
ಪ್ರತಿಗ್ರಹ ಪಾತ್ರೆ ಯಾವ್ದಕ್ಕೆ? ಆಚಾರ್ಯ ತಿರುವಡಿ ತೀರ್ಥಕ್ಕೆ ಇಟ್ಕೊಂಡ್ಬಿಟ್ಟು ಅವ್ರಿಗೆಲ್ಲ ಒಂದೊಂದಾಗಿ ಶುರು ಮಾಡಿ. ಆಚಾರ್ಯ ಪರಂಪರೆಯಲ್ಲಿ ಆರೋಹಣಮೋ ಅವರೋಹಣಮೋ, ರಾಮಾನುಜರು ಅವ್ರ ಭಾವಚಿತ್ರನೋ ಇದೋ ಇದ್ರೆ, ನಮಗೆ ಸಮಾಶ್ರಯಣ ಮಾಡಿದ ಆಚಾರ್ಯರು ಅವರು ತಂದೆಯ ಫೋಟೋ ಇದೆ, ಇಲ್ಲಿ ಸಮಾಚರಣೆ ಮಾಡಿದ ಆಚಾರ್ಯ ತೋರಿಸ್ಬಿಟ್ಟು ಇವ್ರಿಗೂ ತೋರಿಸಿ ಅರ್ಘ್ಯ ಪಾದ್ಯ ಆಚಮನಿ ಅದೆಲ್ಲ ಅದ್ರಲ್ಲಿ ಸಂಗ್ರಹ ಮಾಡಿ, ಅದು ತಿರುವಡಿ ತೀರ್ಥ. ಸೊ ನಮ್ಮ ಸಂಪ್ರದಾಯದಲ್ಲಿ ಏನು? ಭಗವಂತನ ತೀರ್ಥ 3 ಸಲ ಕೊಡುವಂತ. ಪ್ರಥಮಂ ಕಾಯಶುದ್ಧಿ, ದ್ವಿತೀಯಂ ಧರ್ಮ ಸಾಧನ, ತೃತೀಯಂ ಮೋಕ್ಷಾರ್ಥ, ಚತುರ್ಥಂ ಶಿರಸಿ ಧಾರಯತೆ. ಅದು ದೇವ್ರ ತೀರ್ಥಕ್ಕೆ. ಆದ್ರೆ ಈ ಆಚಾರ್ಯ ತಿರುವಡಿ ತೀರ್ಥ ಬಂದಾಗ ಮೊದಲನೇ ತೀರ್ಥ ತಲೆಗೆ ಹಾಕೊಳ್ಳಿ, ಎರಡನೇದು ಸ್ವೀಕಾರ ಮಾಡಿ. ಇದಕ್ಕೇನೇನೋ ಬೇರೆ ಬೇರೆ ಮಾತುಗಳು, ಏನೋ ತೀರ್ಥ ಹಿಂಗ್ ತಗೊಂಡಿದ್ದೀರಿ, ಆ ಎಂಜಲ್ನೇ ತಲೆಗೆ ತುಸ್ಕೊಳ್ಳೋದ ಅಂತ. ಅದು ಎಂಜಲಾಗತ್ತ? ಅದು ಈಗ ಸಂಧ್ಯಾವನ್ನೇ ಮಾಡ್ಬಿಟ್ಟು ತಟ್ಟೆ ಕೆಳಗಡೆ ಸ್ನಾನ ಮಾಡ್ತೀರೇನೋ, ಗೋಮಯ ಹಚ್ತೀರಾ, ನಿಮ್ಗೆ ಅದು ಎಂಜಲು ಅನ್ಸುತ್ತಾ? ಊಟ ಮಾಡಿದ ಎಂಜಲು ಸಂಧ್ಯಾವನ್ನೇ ಮಾಡಿ ತಟ್ಟೆಗೂ ಎರಡಕ್ಕೂ ವ್ಯತ್ಯಾಸ ಇಲ್ವಾ? ಸಂಧ್ಯಾವನ್ನೇ ಪಡಿ ಎಂಜಲು ತುಳಸಿ ಕುಡ್ಲಮ್ಮ ಆಗ್ಬೋದು, ಯಾಕೆಂದ್ರೆ ಅಲ್ಲಿ ಎಂಜಲಿನ ಕಾನ್ಸೆಪ್ಟ್ ಬರೋಲ್ಲ. ಸಂಧ್ಯಾವನ್ನಲ್ಲಿ ಏನ್ ಮಾಡಿದಿರಿ? ಕೇಶವಾದಿ ತರ್ಪಣ ಮಾಡಿದಿರಲ್ಲ, ಭಗವಂತನ ಕೊಟ್ಟಿದ್ದು ತರ್ಪದ ತೀರ್ಥ ತುಳಸಿಗೆ ಬಿಟ್ರೆ ತಪ್ಪೇನೋ? ದೇವರಿಗೆಲ್ಲ ತೀರ್ಥ ಕೊಟ್ಟಿದ್ದಾಯ್ತು, ಮಿಕ್ಕಿದ್ದಿದೆ ಏನ್ ಮಾಡ್ಬೇಕು? ತುಳಸಿ ಜಲ್ಬೇಕದ್ನ ಕುಡೀರಿ. ಅದನ್ನ ಸಾಲಿಗ್ರಾಮದ ಸಂಪರ್ಕ ಬಂದಿದ್ ತೀರ್ಥ, ಇಲ್ಲಿ 3 ಸಲ ತಗೊಂಡಿದ್ ಸರಿ, ಮಿಕ್ಕಿದ್ದನ್ನ ವ್ಯರ್ಥ ಮಾಡೋದ್ ಬೇಡ, ಅದನ್ನ ಸ್ವೀಕಾರ ಮಾಡ್ಬೋದು. ಹಾ, ಏನ ತಪ್ಪೇನೆ? ಕೇಸರಿ ಇಟ್ಸ್ ಗುಡ್, ಒನ್ ಅವರ್ಲೆ ಇಟ್ ಇಸ್ ಗುಡ್. ಆಮಾ ಅದೇ ಅದ್ ತೀರ್ಥಕ್ಕೆ ಪೌಡರ್ ಬಿಡ್ತಾ ಪುಡಿ ಇಟ್ ಕಂಟೈನ್ಸ್ ಇದೆಲ್ಲ. ಇನ್ ಮೇಲ್ಕೋಟೆಯಲ್ಲಿ ಇದ್ಲೆಲ್ಲ ಪಂಡಚ ಸ್ಪೆಸಿಫಿಕ್ ಫ್ರಾಗ್ರೆನ್ಸ್ ಬರದೆ ಅದ್ ನಿತ್ತುಳ್ತೇನೆ. ಏದೋ ಅವ್ರು ಇತ್ತುಳ್ತೇವಳು ಹಮ್ಕಿರ ಅನ್ಕಿನ ತೀರ್ಥದ ಪುಡಿ ನುಟ ನನ್ನೇ ಅವ ಲವಂಗೋ ಅತುಳಿಕ್ನ ಯಾರ್ಯಾರು ರಾಮಾನುಜರು ನಿತ್ಯ ಗ್ರಂಥದ್ಲೆ ಏನೇನ್ ಹಾಕ್ಬೇಕು, ಯಾವ್ಯಾವ್ದ್ರಲ್ಲಿ ಅರ್ಘ್ಯ ಪಾತ್ರೆನಲ್ಲಿ ಏನಿರ್ಬೇಕು, ಲಾಮಂಚ ಇವುಗಳು ಆ ಸ್ನಾನದಲ್ಲಿ ಅದು ಬೇರೆ, ಲಾಮಂಚದ ಬೇರೆ ಸ್ನಾನದಲ್ಲಿ ಸೇರ್ಬೇಕು. ಹಾ, ನಾವೇ ಇಟ್ಕೊಂಡ್ಕೊಂಡಿಕ್ಕಿರ್ದೆ, ಬಟ್ ಆಕ್ಚುಲ್ ಅದಕ್ಕೆ ಚೊನ್ನೆನೆ ನಿಂಗೆ ರಾಮಾನುಜರು ಹೇಳದಂತೆ ನೀವು ಭಗವದ್ ಆರಾಧನೆ ಮಾಡೋದಾದ್ರೆ 6 ಗಂಟೆ ಕಾಲ ಬೇಕು, 6 ಅವರ್ಸ್. ಒಬ್ಬೊಬ್ಬ ಕುಮುದಾಯ ಇವರು ದ್ವಾರಪಾಲಕರು ಇದಾರಲ್ಲ, 8 ಜನ ಒಂದೊಂದು ಬಾಗಿಲ್ಗೆ ಇಬ್ಬಿಬ್ರು, ಅವರು ವಿಷ್ಣು ಪಾರ್ಶ್ವದರು, ಪ್ರತಿ ಒಬ್ಬರಿಗೂ ಷೋಡಶೋಪಚಾರ ಆಗ್ಬೇಕು. ಅರ್ಘ್ಯ ಪಾದ್ಯ ಆಚಮನೀಯ ಸ್ನಾನ ವಸ್ತ್ರ ಧೂಪ ದೀಪ ಪ್ರದಕ್ಷಿಣೆ ನಮಸ್ಕಾರ ಎಲ್ಲವೂ ಕೂಡ ಒಬ್ಬೊಬ್ಬರ ಹೆಸರು ಹೇಳಿ ಮಾಡುವಂತಹದ್ದು. ಫಸ್ಟ್ ನಾರಾಯಣನಿಗೆ, ಆಮೇಲೆ ಶ್ರೀದೇವಿ ಭೂದೇವಿ ನೀಲಾದೇವಿಯರಿಗೆ, ಆಮೇಲೆ ಇವರೆಲ್ಲ ಶುರುವಾಗುತ್ತೆ ಅನಂತ ಗರುಡ ವಿಶ್ವಕ್ಸೇನ ನಿತ್ಯ ಸೂರ್ಯಗಳು, ಆಮೇಲೆ ವಿಷ್ಣು ಪಾರ್ಶ್ವದರು ದ್ವಾರಪಾಲಕರು ಎಲ್ರಿಗೂ ಆಗ್ಬೇಕು. ಇಲ್ಲಿ ಸ್ವಲ್ಪ ಕೆಲವು ಇದ್ರೆ ಏನೋ ಚಂಡಾದಿ ದ್ವಾರಪಾಲೇಭ್ಯೋ ನಮಃ ಆರಂಭದಲ್ಲಿ, ಚಂಡಾದಿ ದ್ವಾರಪಾಲೇಭ್ಯೋ ಆದಿ ಅಂತ ಹೇಳಿದಾಗ ಎಲ್ರು ಬರ್ತಾರೆ. ಅವ್ರು 4 ಬಾಗಿಲಲ್ಲಿ ಇರುವಂತವ್ರು ವೈಕುಂಠದಲ್ಲಿ, ಅವ್ರಷ್ಟು ಜನಕ್ಕೂ ನಮಸ್ಕಾರ ಮಾಡಿ ಅವ್ರ ಪರ್ಮಿಷನ್ ತಗೊಂಡು, ಅದಕ್ಕೇನೆ ಗೋದಾದೇವಿ ಅಲ್ಲಿ ಹೇಳಿದ್ರು, ನಾಯಕನ ನಂದಗೋಪನುಡಿಯ ಕೋಯಿಲ್ ಕಾಪಾನೆ, ನನಗೆ ಅವನ ದರ್ಶನ ಚೆನ್ನಾಗ್ ಉಂಟಾಗ್ಲಿ, ದ್ವಾರಪಾಲಕರೇ ನಿಮ್ಮ ಕೃಪೆಯಿಂದ ಭಗವಂತನ ಅನುಗ್ರಹ ನಮ್ಮ ಮೇಲೆ ಚೆನ್ನಾಗ್ ಉಂಟಾಗ್ಲಿ. ಅದಕ್ಕಾಗಿ ಆಚಾರ್ಯ ಪರಂಪರೆಯನ್ನ ಇನ್ನಮುದ ತಿರುಮಗಳೆಂದಿವರೆ ಮುನ್ನಿಟ್ಟು ಎಂಬೆರುಮಾನ್ ತಿರುವಡಿಗಳು ಅಡೆಹಿಂದ್ರೇನೆ ಮಾಡುವ ಇದ್ರದ್ದೆಲ್ಲ ಹೀಗೆ. ಸೊ ಭಗವತ್ ಸಮರ್ಪಿತ ಆಗಬೇಕಾಗಿದ್ದು ಇವೆಲ್ಲ. ಈಗ ಭೋಜ್ಯಾಸನದಲ್ಲಿ ಭಗವಂತನಿಗೆ, ಮಂಗಳಾರತಿ ಭಗವಂತನಿಗೆ ಆದ್ಮೇಲೆ ಮಿಕ್ಕವರಿಗೆ, ಆಗ ಮಂಗಳಾಶಾಸನದ ಈ ಎಲ್ಲ ಮಂತ್ರಗಳೆಲ್ಲ ಹೇಳುವಂತ. ಹಿಂದೆ ಕೋಟ ವಾಸುದೇವಕಾರ ಅಂತ ಅಂದ್ಬಿಟ್ಟೆ ಅವರೇ ಮನೆಯಲ್ಲಿ ದೇವರು ಅನ್ನುವ ಪುಸ್ತಕ ಎತ್ತನ ವಿಷಯಂಗೆ ಸೋಲಧರ್ಮ. ಇಪ್ಪ ಪುರುಷ ಎಲ್ಲ ಇಲ್ಲ, ಏನೋ ಪತಿ ವಿಯೋಗ ಉಂಟಾಯ್ತು, ಅವರೊಬ್ಬರಿದ್ದಾರೆ, ಮಕ್ಕಳಿದ್ದಾರೆ, ಅವ್ರಾಗಾರ ಪೂಜೆನೆ ಮಾಡ್ಬಾರಲ್ಲ? ಅವ್ರ ಪೂಜೆ ಮಾಡ್ಲಿ, ಆದ್ರೆ ಯಾವುದೇ ವೇದ ಮಂತ್ರ ಹೇಳ್ಬಾರ್ದು. ಆ ರೀತಿನಲ್ಲಿ ನಡೆಸೋದು ನಾವು. ಹಾಗಾದ್ರೆ ನಾವು ಟಿವಿ ನೋಡ್ತಾ ಗೊತ್ತಿರ್ತೀವಿ, ಅವರೇನೇ ಮಾಡ್ಬಿಡ್ಲಿ, ಹೇಗಿದ್ರು ಅವ್ರ ದೇವ್ರು ಅಂದ್ರೆ ಬಹಳ ಸ್ತ್ರೀಯರಿಗೆ, ಅದಕ್ಕೆ ಅವಳೆ ಆರಾಧನೆ ಪಡಿಬಿಟ್ಟು ಅನ್ನೋಗ ಸ್ತ್ರೀ ಆರಾಧನೆ ಮಾಡಿ ತೀರ್ಥ ಸ್ವೀಕಾರಕಾರಲ್ಲ ಅಂತ ಇದೆ ಧರ್ಮಶಾಸ್ತ್ರದ್ದು. ಇವಾಗೆಲ್ಲ ಬರ್ಬೇಕಾದ್ರೆ ಯಾರಿಗೆ ಆರಾಧನೆಯಲ್ಲಿ ಅಧಿಕಾರವೇ ಇಲ್ಲ ಅಂತಲ್ಲ, ನಮ್ ತರ ಮಾಡೋ ಅಧಿಕಾರ ಇಲ್ಲ ಅಷ್ಟೇ, ವೇದದ ಮಂತ್ರಗಳ ಜೊತೆ. ಬಟ್ ಬೇರೆ ಇದ್ರದ್ದು ಉಂಟು. ಹಿಂದೆ ವೇದ ಧರ್ಮ ಪರಿಪಾಲನಾ ಸಭಾ ಇರ್ತದೆ, ಅವ ಸ್ತ್ರೀ ಧರ್ಮ ಅನ್ನುವ ಪುಸ್ತಕ ಬೋಟಿಂದ ಸಣ್ಣ ಸ್ಮಾಲ್ ಬುಕ್ಲೆಟ್,
ವಿದುರ ನೀತಿನಲ್ಲಿ ಹೇಳ್ತಾನೆ ಭಾಗವತದಲ್ಲಿ, ಅವರು ಮನುಷ್ಯರೇ ತಾನೆ, ನಮ್ಮಂತೆ ಒಂದು ಚೇತನ. ಮತ್ತೆ ಅವರಿಗೆ ದೇವರಿಗೆ ಅಧಿಕಾರ ಇಲ್ವೋ ಅಂತಂದ್ರೆ ಪುರುಷರು ಮಾಡುವಂತದ್ದು. ಈಗ ಹೇಗೆ ಸ್ತ್ರೀಯರು ಮಕ್ಕಳ ಪಾಲನೆ ಪೋಷಣೆ ಗರ್ಭದಲ್ಲಿ ಅವ್ರನ್ನ ಧರಿಸಿ ಮಾಡುವಂತದ್ದು ಅವ್ರಿಗೆ ಫಸ್ಟ್ ಪ್ರಯಾರಿಟಿ. ವಿದುರನಾಗಿದ್ದಾನೆ, ಚಿಕ್ಕ ಮಗು ಇದೆ, ಅವಾಗ ಇವನ್ನೆಲ್ಲ ಮಾಡ್ಬೇಕು ಇಲ್ವೋ ಮಗುವಿಗೆ? ಹಾಗೆ ವಿಧವೆಯಾದವಳು ಕೂಡ ದೇವರ ಪೂಜೆಯನ್ನ ಮಾಡಬಹುದು. ಅದು ನಮ್ಮಂತೆ ಪುರುಷ ಸೂಕ್ತ ಹೇಳ್ಕೊಂಡು ಸಾಲಿಗ್ರಾಮ ಇಟ್ಕೊಂಡು ಅಲ್ಲ. ಸಾಲಿಗ್ರಾಮದ ಸಂಪುಟ ತೆಗೀರಿ, ಊತ್ಕಡ್ಡಿ ಕರ್ಪೂರ ಎಲ್ಲ ಹೇಳಿ, ಎಲ್ಲವೂ ಕೂಡ ಇದಾವ. ಇಂದು ಶೂದ್ರ ಕಮಲಾಕರ ಪುಸ್ತಕತ್ಲೆ ಗುರು ಪುರಾಣತೆ ಉಲ್ಲೇಖಂಗೆ ಎಷ್ಟು ಪುರಾಣಗಳದ್ದು ಹೇಳ್ತಾರೆ ಗೊತ್ತಾ? ಎಲ್ಲ ಉಂಟು, ಷೋಡಶ ಉಪಚಾರಗಳು ಉಂಟು, ಅಭಿಷೇಕ ಇದು ಎಲ್ಲ ಖಂಡಿತಮಾ ಪಣ್ಣು. நீங்க இல்லாதிருந்தாக்குவே அவ யார் இது பண்றாளோ அது சொல்லிட்டேன். அதுக்கு என்ன தெரியுமா, இப்ப நீங்க எங்கோ போகணும், ಬೇಗ ಆರಾಧನೆ முடிச்சுட்டு ತಳಿ ಕಾಯ್ಕನ್ನ, ಅಪ್ಪ ಏನ ಕವಾಳಗಳಯ್ಯ ಏನ್ ಮಾಡ್ಬೇಕು ಅಂದ್ರೆ ಕೃಷ್ಣ ಇದಕ್ಕೆ ಓಂ ಭೂರ್ಭುವಸ್ಸುವ ಬೇಡ, ಯಾರತಿ ಮಂತ್ರ ಬೇಡ, ಶ್ರೀಕೃಷ್ಣಾಯ ನಮಃ ಅಪವಿತ್ರ ಪವಿತ್ರವ, ಇದು ವೇದ ಅಲ್ಲ, ಗೊತ್ತಾಯ್ತೆ? ಆ ಮಂತ್ರ ಹೇಳಿ ಸ್ಥಳ ಶುದ್ಧಿ ಮಾಡ್ಬಿಟ್ಟು ತುಳಸಿ ಪೋಡ್ಲ ಇಲ್ಲ ಹಂಗಿದ್ದಾಗ ಇಲ್ಲ ಇಂದಾಗ ನೈ ಹುಟ್ಟುಟ್ಟ ಕೃಷ್ಣ ತವಾರ್ಪಣಂ ಅಷ್ಟೇ, ವೇದ ಮಂತ್ರಗಳು ಬೇಡ. ಆದ್ರೆ ಪ್ರಕ್ರಿಯೆಗಳೆಲ್ಲ ಇದು. ಈಗ ಈ ಜಾತಕರ್ಮ ನಾಮಕರಣ ಇವೆಲ್ಲ ಮಾಡ್ಬೇಕಾದ್ರೆ ಪುರುಷರಿಗೂ ಉಂಟು, ಸ್ತ್ರೀಯರಿಗಿಲ್ವೋ? ಸ್ತ್ರೀಯರಿಗೂ ಉಂಟು. ಮಂತ್ರ ಇಲ್ಲದೆ ಆ ಪ್ರಕ್ರಿಯೆಗಳನ್ನೆಲ್ಲ ನಡೆಸಿ ಅಂತಿದೆ. ಶುಭೋದಯ ಓದ್ ನೋಡಿ, ಹೆಣ್ಣು ಮಗುವಿಗೆ ಜಾತಕರ್ಮ ಸಂಸ್ಕಾರದಲ್ಲಿ ಎಲ್ಲ ಕ್ರಿಯೆಗಳನ್ನ ನಡೆಸಿ, ಅಫಲೀಕರಣ ಹೋಮ ಇಲ್ಲ ಅಲ್ಲಿ. ಯಾಕೆಂದ್ರೆ ಅವನ ಯಜಮಾನ್ನೇ ಅವನ ಕೈಯನ್ನೇ ದರ್ವಿ ಅಂತ ಮಾಡ್ಕೊಂಡು ಈ ಕಿರುಬೆರಳು ರಿಂಗ್ ಫಿಂಗರ್ ಹೆಬ್ಬೆರಳಿನಿಂದ ಆ ಮಿಕ್ಸ್ಚರ್, ಏನ್ ಮಿಕ್ಸ್ಚರ್ ಅದು? ಭತ್ತದ ಹೊಟ್ಟು ಬಿಳಿ ಸಾಸಿವೆ ಫಲೀಕರಣ, ಆ ಮಿಕ್ಸ್ಚರ್ ಅದರಲ್ಲಿ ಹೋಮವನ್ನು ಮಾಡುವಂತದ್ದು. ಚಂಡೇರಥ ಚಂಡಿಗೆ ನವುಲು ಕಲಹ ಚವನೋ ನಶ್ಯತಾದಿತ ಸ್ವಾಹ 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 ಅಂತ 3 ಸಲ. ಆಮೇಲೆ ಆ ಫಲೀಕರಣ ಮಿಕ್ಸ್ಚರ್ ಇದೆಯಲ್ಲ, ಅದನ್ನ ಇಟ್ಬಿಟ್ಟು ಯಾರ್ಯಾರು ಬಂದಿರ್ತಾರೆ ಜಾತಕರ್ಮದಲ್ಲಿ ಅವರು ಒಂದು ಚೂರು ಇದನ್ನ ಫಲೀಕರಣ ಇದೆಯಲ್ಲ ಅದರದನ್ನ ಇಲ್ಲ ಅವ್ರ ರೆಪ್ರೆಸೆಂಟೇಷನ್ ಇವ್ರು ಮಾಡಿ, ಆಮೇಲೆ ಮಗುವನ್ನ ದೃಷ್ಟಿ ಅದು ಇದು ಆಗದೆ ಇರೋದಕ್ಕೆ ಅಂತ ಆ ಬಿಳಿ ಸಾಸಿವೆ ಇದೆಯಲ್ಲ, ಅದು ಈ ರೀತಿಯ ಬೇರೆ ಇಲ್ಲಿ ಎಫೆಕ್ಟ್ಸ್ ಏನಿದೆ ಅದನ್ನೆಲ್ಲ ನೆಗೆಟಿವ್ ಫೋರ್ಸಸ್ನೆಲ್ಲ ನಾಶ ಮಾಡುವಂತದ್ದು ಬಿಳಿ ಸಾಸಿವೆ. ಅದಕ್ಕೆ ಮಕ್ಕಳಿಗೆ ತಲೆದಿಂಬಿನಲ್ಲಿ ಒಂದಷ್ಟು ಬಿಳಿ ಸಾಸಿವೆ ಇಟ್ಟಿರ್ಬೇಕು, ಕಿರ್ಚ್ಕೊಳ್ಳುತ್ತೆ ಕನಸಿನಲ್ಲಿ. ಸ್ವಪ್ನದಲ್ಲಿ ಬಂದು ಅದನ್ನ ಹಿಂಸೆ ಮಾಡುವಂತ ರಾಕ್ಷಸರು ಇದ್ದಾರೆ, ಕೇಶಿನಿ ಖಲೋಪಿನಿ ಖಜಾಪೋಜೋಪಕಾಶಿನಿ ಎನ್ನುವ ಇವಳದ ಪೇರುಗಳೆಲ್ಲ ಇವಳೆಲ್ಲ ರಾಕ್ಷಸಿರು. ಗರ್ಭದಲ್ಲಿದ್ದಾಗ ಹಿಂಸೆ ಮಾಡುವಂತವ್ರು, ಗರ್ಭದಿಂದ ಬಂದ ಮೇಲೆ ಅದನ್ನ ನೋಡಿ ಭಯಪಟ್ಟು ಕಿರ್ಚ್ಕೊಳ್ತೀವಿ, ಕಿರ್ಚಿ ಇದು ಅದ್ರದ್ದೆಲ್ಲ ಭಯ. ಇವೆಲ್ಲ ಮಕ್ಕಳಿಗೆ ಹೋಗ್ಬೇಕು ಅಂತಂದ್ರೆ ಅದಕ್ಕಾಗಿ ಇವೆಲ್ಲ ಇದ್ ಮಾಡಿಬಿಡೋದು. இந்த ದೃಷ್ಟಿ ತೆಗಿಯೋದು ಇದೆಲ್ಲ ಇಟ್ ಹಸ್ ಗಾಟ್ ಮೀನಿಂಗ್. என்னமோ பண்றா எம்டன் இல்ல. இப்ப நிறைய பேர் வந்திக்கிறா ಅವಳ್ಳಿ ತುಳ್ಳೆ ಪಶುಗಳಿಗೆ ಏನೋ ಇದಾಚೋ ಅಂತ. ನಮ್ಮ ಇದ್ರಲ್ಲಿ ನೋಡಿ ಕಲ್ಯಾಣೋತ್ಸವದಲ್ಲಿ ಸಂಕಲ್ಪ ಹೇಳ್ಬೇಕಾದ್ರೆ ಕ್ರೂರ ದೃಷ್ಟಿ, ಹೀನ ದೃಷ್ಟಿ, ಆ ದೃಷ್ಟಿ, ಅಪಮೃತ್ಯು, ಘೋರ ಮೃತ್ಯು, ಪೈಶಾಚ ಮೃತ್ಯು, ಎಲ್ಲದರ ಪರಿಹಾರ. ದೃಷ್ಟಿ ಬಗ್ಗೆನೇ ಒಂದು 8 ಇದೆ. ಅದೊನ್ನೆ ಇಂದ ಉಪ್ಪೆ ಮಳಗ ಅದು ಪಣಿಟ್ಟು ಪೊಡ್ರ. ಹಾ ಇದು ಕೃಷ್ಣನಿಗೆ ಈ ರಾಕ್ಷಸರು ಒಂದೊಂದನ್ನು ಇದ್ ಮಾಡಿದ್ಮೇಲೆ ಹಸುವಿನ ಅವನಿಗೆ ಇದನ್ನು ಮಾಡಿ ಪ್ರೋಕ್ಷಣೆ ಇವುಗಳೆಲ್ಲ ಶುದ್ಧೀಕರಣಕ್ಕೆ ಎಲ್ಲ ಇರೋದೇನು ಅಂತಂದ್ರೆ ಕೆಟ್ಟ ಇವುಗಳೆಲ್ಲ ಬರುತ್ತೋ. ಹಾಗಾದ್ರೆ ಏನು ಯಾರಿಗಾರು ಕೆಟ್ಟದಿರುತ್ತಾ ಅಂತ? ಇವ್ರಿಗೆ ಕೆಟ್ಟದ್ದು ಅಂತ ಮಾಡಬೇಕು ಅಂತಿರೋದು ಏನು, ಕೆಲವರ ದೃಷ್ಟಿ ಆ ರೀತಿ ಇರಬಹುದು. ಆ ದೃಷ್ಟಿಯಿಂದ ಕೆಲವ್ರು ಹೇಳ್ತಾ ಇಲ್ವೋ ಎಡ್ಡೆ ದೃಷ್ಟಿಯ ತಗೊಳ್ದುಡ್ದೋ ಏನೋ ಅಂತ ಅಂದ್ಬಿಟ್ಟು ಆ ಚಿಟಿಗೆ ಇದ್ ಮಾಡಿ ಕೈನಲ್ಲಿ ಇದ್ ಮಾಡ್ತಾರಲ್ಲ, ಏನದು ಪಟಪಟ ಅಂತದ್ದು ಲಟಿಕೆ ತೆಗೆಯೋದು ಇದಕ್ಕೆ ಅಂತ. ಇವೆಲ್ಲ ದೃಷ್ಟಿ ಪರಿಹಾರ ಇವುಗಳೆಲ್ಲ ಹ್ಯಾಸ್ ಗಾಟ್ ಮೀನಿಂಗ್. ಎಲ್ಲ ಗಿಲೆಗಿದೆಲ್ಲ ಇವ್ ಬೇರೆ ಇತರೆಯವರು ಮಾಡೋದನ್ನ ನೀವು ನೋಡ್ಬೇಕು. ಪಾದರಕ್ಷಣೆಯಲ್ಲಿ ನಾವುಗಳು ಮಾಡೋದಿಲ್ಲ.
ಶರ್ಪುಳ್ಳ ಇಟ್ ಪண்றது ಇಲ್ಲ. ಇದೆ ಇಲ್ಲ ಹೆಂಚುಗಡ್ಡಿ, ಇವಾಗ ಹೆಂಚುಗಡ್ಡಿ ಪರ್ಕೆಗಳೇ ಇಲ್ಲ. ಇದೇನು ಸಿಗುತ್ತಾ? ಹಳ್ಳಿ ಕಡೆನಲ್ಲಿ ಇರ್ಬೋದು. ಅದು ಹಂಚಿಗಡ್ಡಿ ಇದ್ರಲ್ಲಿ ಮಾಡ್ತಾ ಇದ್ದಿದ್ದು. ಈ ಮುತ್ತುಗದ ಎಲೆನಲ್ಲಿ ಎಲೆ ಮಾಡ್ಬೇಕಾದ್ರೆ ಹೆಂಚಿಗಡ್ಡೆಯಿಂದ ಪಿನ್ನು ಸ್ಟೇಪ್ಲರ್ ಆಗ್ತಿರ್ಲಿಲ್ಲ ಅವಾಗ, ಅದೇ ಸ್ಟೇಪಲ್ ಆ ರೀತಿ ಮಾಡ್ತಾ ಇದ್ದಿದ್ದು. ಸೊ ಎಲ್ಲವೂ ಕೂಡ ಏನು ಉದ್ದೇಶ ಅಂದ್ರೆ ಅವನಿಗೆ ಯಾವ ರೀತಿಯ ಕೆಟ್ಟ ಇವುಗಳು ಆಗ್ಬಾರ್ದು, ಕೆಟ್ಟ ದೃಷ್ಟಿ ಆಗ್ಬಾರ್ದು. ಇವಕ್ಕೆಲ್ಲ ಇಲ್ಲ ಪರಿಹಾರಕ್ಕೆ ಅಂತ ಎಲ್ಲ ಮಾಡೋದು. ಆಚರಣೆಗಳು ಶಾಸ್ತ್ರೋಕ್ತವಾದ ವಿಧಿಗಳೇನೇನಿದೆ ಅದು ಬೇರೆ ಬೇರೆ ಅದ್ ಬಿಟ್ಟು ಏನೇನೋ ಸೇರಿದೆ. ಈಗ ಹೇಳುದಲ್ಲ ಈ ಚಪ್ಪಲಿ ಇದ್ರಲ್ಲ, ಇದಿಲ್ಲ. ಅದು ಮನೆ ಒಳಗಡೆನೆ ಬರೋದಿಲ್ಲ ಬೇರೆ. ಯಾಕೆಂದ್ರೆ ಪ್ರತಿ ದಿನ ಗೃಹಕ್ಕೆ ಪೂಜೆ ಮಾಡಿದ್ದೀರಿ, ದ್ವಾರ ಪೂಜೆ, ಬಾಗಿಲಿಗೆ ಅದಕ್ಕೆ ಸಾರಿಸಿ ಇದೆಲ್ಲ ಮಾಡದ್ಮೇಲೆ ಪೂಜೆ ಮಾಡೋದು. ನರಸಿಂಹನನ್ನ ಗೃಹ ಪ್ರವೇಶದಲ್ಲಿ ಆವಾಹನೆ ಮಾಡ್ಬಿಟ್ಟಿದೆ. ಈ ವಿಲ್ ಬಿ ಪರ್ಮನೆಂಟ್ಲಿ ಸೆಟಲ್ಡ್. ಅದಕ್ಕೆ ಹೊಸಲ್ ಮೇಲೆ ಕಾಲು ಇಡಬೇಡಿ ಇತ್ತು ಅನ್ನೋದು. ದಾಟಬೇಕು. ಅಲ್ಲಿ ಇದೆ ಉಮಾರೋ ಇರ್ತದೆ, ಅದ್ಮೇಲೆ ಕಾಲ್ ಬೆಕ್ಕಿ ಕೊಡೋದು. ಸದಾ ಅವನ ಸಾನ್ನಿಧ್ಯ ಇದೆ. ಅವನು ಈ ವಿಲ್ ನೆವರ್ ಅಲೋ ಎನಿ ನೆಗೆಟಿವ್ ಫೋರ್ಸಸ್, ದೇವ ಭೂತ ಪಿಶಾಚಿಗಳು ಇವೆಲ್ಲ ಮನೆ ಒಳಗಡೆ ಬರೋಕ್ ಆಗೋಲ್ಲ. ಅದಕ್ಕೆ ಈ ಎಲ್ಲ ಆಚರಣೆ ಹೇಳೋದು. ಬೆಳಗಾದ ತಕ್ಷಣ ಬಾಗಿಲುಗೆ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿದ್ರೆ ದೇವತೆಗಳು ಬರ್ತಾರೆ ಹೊರತು ಇವರುಗಳು ಬರೋಕ್ ಆಗೋಲ್ಲ. ಇನ್ನು ಈ ಇದ್ರದ್ದು ಹಿಂದೆ ಒಂದ್ಸಲ ಹೇಳಿದ್ದೆ, ಜ್ಞಾಪಕ ಇದೆ, ರಸಿಕ ಪುತ್ತಿಗೆ ಅಂತ. ಆದ್ಯ ರಾಮಾಚಾರ್ಯ, ಆದ್ಯ ರಂಗಾಚಾರ್ಯ ಅಂತ ಇಬ್ರು ಅದರ್ಸವ್ರು. ಅವ್ರ ಕಥೆ ಇದೆಲ್ಲ ಇದ್ ಮಾಡಿದ್ದು. ಅವರು ಮಂತ್ರ ಮಾಟ ಯಂತ್ರ ಎಲ್ಲ ಸೇರಿಸಿ ಅಂತೇನೋ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಇದೆಲ್ಲ ಈ ಗಾಯತ್ರಿ ಜಪ ಇವೆಲ್ಲ ಮಾಡ್ತಿರೋರು ಬಂದ್ರೆ ಆ ದುಷ್ಟ ಶಕ್ತಿಗಳು ತಾವಾಗಿ ಓಡೋಗ್ಬಿಡುತ್ತಂತೆ. ಉಚ್ಚಿಷ್ಟ ಗಣಪತಿ ಅಂತ ಒಂದು. ಅವನು ಈ ಯಾರೋ ಶ್ರೋತ್ರಿಯರು ಬಂದ್ರೆ ಅವ್ನು ಇರೋದೇ ಇಲ್ಲ ಹತ್ರ. ಇಲ್ದಿದ್ರೆ ಅವ್ನು ಯಾರು ಉಪಾಸನೆ ಮಾಡ್ತಿದ್ದ ಅವ್ನ ಕಿವಿನಲ್ಲಿ ಬಂದ್ ಹೇಳ್ತಾನೆ, ನೋಡು ಅವ್ನು ಬರ್ತಾನೆ, ಈ ಪ್ರಶ್ನೆ ಕೇಳ್ತಾನೆ, ಇದು ಉತ್ತರ ಹೇಳು. ಹಿಂದೆ ಬುಡುಬುಡುಕಿತೇವ ಬರಾಳೆ ಉದಯಮ ಅಂದ ತಕ್ಷಣ ಅವರು ಸ್ಮಶಾನದಲ್ಲಿ ಏನೋ ಉಪಾಸನೆ ಮಾಡಿ ಅದ್ ಯಾವ್ದೋ ಪೇತವೋ ಮತ್ತೊಂದು ಅವ್ರಿಗೆ ಸಜೆಷನ್ ಕೊಡೋದು. ಅಂತೂ ಇದು ಇಂದ್ರಿಯಾತೀತವಾದ ಶಕ್ತಿಗಳು, ಅತಿ ಮಾನುಷ ಅಂತದ್ದೆಲ್ಲ ಪಡೆಯೋ ಬಯಕೆಗಳು. ಏನದ್ರಿಂದ ಹೆಸರು ದುಡ್ಡು ಒಂದಷ್ಟು, ಅವ್ರಿಗೇನೋ ಯಾವ್ದೋ ಒಲಿದಿದೆ, ಅವ್ರು ಇನ್ನೇನೋ ಉಪಾಸಕರು, ಈ ತರದ್ದೆಲ್ಲ. ಸೊ ನಾರ್ಮಲ್ ಇದ್ರಲ್ಲಿ ನಮಗೆ ಶ್ರುತಿನಲ್ಲಿ ಹೇಳಿದಂತಹ ಕಾರ್ಯಗಳು ಇವುಗಳನ್ನ ನಡೆಸ್ತಾ ಬಂದ್ರೆ ಕ್ಷೇಮ ಮನೆಗೆ. ಅದರಲ್ಲಿ ಆಚರಣೆ ಇದೆಯೋ ಅದಗಳನ್ನ ಇಟ್ಕೊಳ್ಬೇಕು. ಯಾತಕ್ ಮಾಡ್ತಿದೀವಿ ಅನ್ನೋದನ್ನ ತಿಳಿಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥಪೂರ್ಣವಾಗಿ ಮಾಡುವಂತದ್ದು. ಹಾಗೆ ವೇದವನ್ನು ಕೂಡ ಅರ್ಥಾನುಸಂಧಾನದ ಜೊತೆಗೆ ಮಾಡಿದಾಗ ಅದು ಹೆಚ್ಚು ಫಲವನ್ನು ಕೊಡುತ್ತೆ, ವೀರ್ಯವತ್ತರಂ ಆಗತ್ತೆ ಮಾಡುವಂತದ್ದು. ಇಲ್ಲಿ ಹೇಳ್ಬೇಕಾದ್ರೂ ಅಷ್ಟೇ. ಈಗ ಮೋರ್ ಕಾನ್ಸಂಟ್ರೇಷನ್ ಇಸ್ ಗಿವನ್ ಆನ್ ಸ್ವರಾಸ್ ಅಂಡ್ ಅಲ್ಪ ಪ್ರಾಣ ಮಹಾಪ್ರಾಣಗಳು, ಒತ್ತಕ್ಷರಗಳು, ಇವುಗಳನ್ನ ಸ್ವಲ್ಪ ಸರಿ ಗಮನಿಸ್ಬೇಕು. ಸೊ ನಮಗಿಲ್ಲಿ ಬೇಗ ಮುಗಿಸ್ಬಿಡ್ಬೇಕು ಅನ್ನೋದು ಬರೋದಿಲ್ಲ, ಸರಿಯಾಗಿ ಹೇಳ್ಬೇಕು. ಅದು ಬಹಳ ಮುಖ್ಯವಾದ್ದು. ವೇದ ಪಾರಾಯಣದಲ್ಲಿ ಅಷ್ಟೇ. ಡೋಂಟ್ ಕೀಪ್ ದಿ ಟೈಮ್ ಫ್ಯಾಕ್ಟರ್. ಅದಕ್ಕೆ ಒಂದು ಪ್ರಶ್ನೆ ಓದ್ಬೇಕು ಅಂದ್ರೆ ಒಂದು ಪ್ರಶ್ನೆ ಪಾರಾಯಣ ಮಾಡಿ, ನಾಟ್ ಆನ್ ದಿ ಟೈಮ್. ಅಷ್ಟು ಮುಗಿಯುತ್ತೆ, ಅಷ್ಟರಲ್ಲಿ ಇದನ್ನ ಬೇಗ ಮುಗಿಸ್ಬಿಡ್ಬೇಕು, ಬಡ ಬಡ ಓಡಿಸ್ಬೇಕು, ಬೇಡ. ಟೈಮ್ ಬೌಂಡ್ ಬೇಡ ವೇದಕ್ಕೆ ಅಥವಾ ವೇದದ ಕ್ರಿಯೆಗಳು, ವೈದಿಕ ಕ್ರಿಯೆಗಳಿಗೆ ದೇರ್ ಶುಡ್ ನಾಟ್ ಬಿ ದಿ ಟೈಮ್ ಲಿಮಿಟ್. ಹಾಗಂತ ನೀವು ಸಿಕ್ಕಾಪಟ್ಟೆ ಇಳಿಯೋಂಗಿಲ್ಲ. ಈಗ ತಾನು ಹೇಳಿದೆ, ಶ್ರಾದ್ದಂ ನ ವಿಸ್ತರೇತೆ, ಶ್ರದ್ಧೆಯಿಂದ ಮಾಡ್ತೀನಿ, ಓ ತಂದೆದೋ ತಾಯಿದೋ ಬಹಳ ಚೆನ್ನಾಗಾಗ್ಬೇಕು ಅಂತ ಸಿಕ್ಕಾಪಟ್ಟೆ ಎಳೆಯೋದಲ್ಲ. ಅದು ಎಷ್ಟಿದೆಯೋ ಅಷ್ಟೇ ಆಗ್ಬೇಕು. ಆ ರೀತಿ ನಡೆಸಿದ್ರೆ ಇಟ್ ವಿಲ್ ಬಿ ಯಶಸ ವೀರ್ಯ. ಮುಂದಿನ ಬರುತ್ತೆ ಯಶಸಂ ವೀರವತ್ತಮಂ. ಮಾಡುವ ಕರ್ಮಗಳು ಯಜ್ಞಗಳು ಅದು ಚೆನ್ನಾಗಿ ವೀರವತ್ಯವಾಗಿರ್ಬೇಕು ಅಂತಂದ್ರೆ ಹಾಗಾಗತ್ತೆ. ಮುಂದಕ್ಕೆ ಪ್ರತೆ ಧಾರ ಮಧುಶ್ಚುತ ಉಚ್ಛಂದುಹ್ರತೆ ಅಕ್ಷಿತ ಮಿತ್ಯಾಹ ಯದೇವಾಸ್ಯ ಶಯಾನಸ್ಯೋಪಶುಷ್ಯತಿ ತದೇವಾಸ್ಯೈತೇನಾಪ್ಯಾಯಯತಿ.
शिवास्यो अशिष्यते परिवापात् प्रजां मयि दुह्रते चतुर्दश च चतुर्दश अग्निना रयिमश्नवत्पोषमेव दिवे दिवे यशसं वीरवत्तमम् ಕೆಲವರೆಲ್ಲ ಅನುದಾತ್ತ ಕೇಳಿಸಲಿಲ್ಲ. ಯಶಸಂ ವೀರವತ್ತಮಂ ಗೋಮಾಗಂ ಅಗ್ನೇ ವಿಮಾಗಂ ಅಶ್ವಿ ಯಜ್ಞೋ ನೃವತ್ಸಕ ಸದಮಿದ ಪ್ರಮೃಶ್ಯ अग्ने विमलम् अश्वी यज्ञो नृवत्सका सदमिदं प्रविश्य गोमानम् अग्ने अश्वी यज्ञो नृवत्सका सदमिदं प्रविश्य इडाभागं येषो असुर प्रजावान् दीर्घो रये पृथुबुद्धः सभावान् इडाभागं येषो असुर प्रजावान् दीर्घो रये पृथुबुद्धः सभावान् प्रतुल पृथु पृथु पृथुबुद्धः सभावान् इडाभागं येषो असुर प्रजावान् दीर्घो रये पृथुबुद्धः सभावान् आप्यायस्व सन्ते इह त्वष्टारमग्रियं विश्वरूपमुपह्वये इह त्वष्टारमग्रियं विश्वरूपमुपह्वये इह त्वष्टारमग्रियं विश्वरूपमुपह्वये अस्माकमस्तु केवलः अस्माकमस्तु केवलः अस्माकमस्तु केवलः तन्नस्तुरीपमधपोषयितृदेव त्वष्टर्विरराणस्य स्व त्वष्टः विरराणः स्यस्व त्वष्टर्विरराणस्य स्व यतो वीरकर्मण्यः सुदक्षो युक्तग्रावा जायते देवकामः वीरकर्मण्यः सुदक्षो युक्तकामः वीरकर्मण्यः सुदक्षो युक्तग्रावा जायते देवकामः दक्ष ಅಂದ್ರೇನು ದಕ್ಷತೆ ಸುದಕ್ಷ ಬಂತು ಆ ಸುದಕ್ಷದಲ್ಲಿ ಆ ಕ್ಷಕಾರ ಉದಾತ್ತದಲ್ಲಿದೆ ಉದಾತ್ತದಲ್ಲಿ ಹೇಳಿ ಆದ್ರೆ ಮಹಾಪ್ರಾಣ ಬರಬಾರ್ದಲ್ಲಿ ಬ್ರಹ್ಮಾಣ ಅನ್ನೋದು ಮಹಾಪ್ರಾಣ ಹೇಳ್ಬಿಡೋದು ಬ್ರಹ್ಮನ್ ದೇವಾನಾಂ
ಬ್ರಹ್ಮ ಉದಾತ್ತದಲ್ಲಿ ಬರ್ಬೇಕು, ಆದ್ರೆ ಮಹಾಪ್ರಾಣ ಬರಬಾರ್ದು. ಇಲ್ಲಿ ಸುದಕ್ಷ ಇದೆಯಲ್ಲ, ಈ ದಕ್ಷ ಅಷ್ಟೇ, ಇದು ಖಾ ಬೇಕಾಗಿಲ್ಲ ಇಲ್ಲಿ. ದೊಡ್ಡ ಕ ತಪ್ಪುದು. ರಾಮಕೃಷ್ಣ ಮತ್ತೆ ಪುಸ್ತಕಕ್ಕೆ ಕರೆಕ್ಷನ್ ಪಣ್ಮ ನಂಬಾಳ ಯಾರೋ ಅವ್ರು ಯಾರೋ ಬರ್ಕೊಟ್ಟಿದ್ದು ಅಂತ ಎತ್ಲ ಪಾತೆ ಮುನ್ನುಡಿಲೆ. ಉದಾತ್ತದಲ್ಲಿ ಬಂದಾಗ ಮಹಾಪ್ರಾಣ ಬರಬಾರ್ದು. ಸುದಕ್ಷೋ ಅಷ್ಟೇ ಹೇಳಿ, ಸುದಕ್ಷೋ ಅಲ್ಲ. ಶಿವಸ್ತ್ವಷ್ಟರಿಹಾಗಹಿ ವಿಭುಃ ಪೋಷ ಓತಾತ್ಮನ. ಶಿವಸ್ತ್ವಷ್ಟರಿಹಾಗಹಿ ವಿಭುಃ ಪೋಷ ಓತಾತ್ಮನ. ಶಿವಸ್ತ್ವಷ್ಟರಿಹಾಗಹಿ ವಿಭುಃ ಪೋಷ ಓತಾತ್ಮನ. ಯಜ್ಞೇ ಯಜ್ಞೇ ನ ಉದವ. ಯಜ್ಞೇ ಯಜ್ಞೇ ನ ಉದವ. ಯಜ್ಞೇ ಯಜ್ಞೇ ಉದವ. ವಿಷಂಗ ರೂಪ ಸುಭರೋ ವಯೋಧ. ವಯೋಧಾಹ ಇದೆ ವಿಸರ್ಗ, ಅದಕ್ಕೆ ಆ ಸಾಕ್ಷಾವತಿ ಇದೆ ಮುಂದೆ. ವಯೋಧ ಸೃಷ್ಟಿ ವೀರೋ ಜಾಯತೆ ದೇವಕಾಮಃ. ವಿಷಂಗರೂಪ ಸುಭರೋ ವಯೋಧಾ ಸೃಷ್ಟಿ ವೀರೋ ಜಾಯತೆ ದೇವಕಾಮಃ. ವಿಷಂಗರೂಪ ಸುಭರೋ ವಯೋಧಾ ಸೃಷ್ಟಿ ವೀರೋ ಜಾಯತೆ ದೇವಕಾಮಃ. ಪ್ರಜಾಂ ತ್ವಷ್ಟಾ ವಿಶ್ಯತೋ ನಾಭಿಮಸ್ಮಿ. ನಾಭಿಮಸ್ಮಿ ಗಮನಿಸ್ತಾ ಇದ್ದೀರಲ್ಲ ಸ್ವರ, ಉದಾತ್ತಕ್ಕೆ ಹೋಗಿ ಸಡನ್ ಅನುದಾತ್ತಕ್ಕೆ ಬರ್ಬೇಕು. ನಾಭಿಮಸ್ಮಿ ಅಥ ದೇವಾನಾಂ ಅಪ್ಯೇತು. ದೇವಾನಾಮಪ್ಯೇತು ಪಾಥಃ. ದೃಶ್ಯೋ ನಾಭಿಮಸ್ಮೇ ಅಥ ದೇವಾನಾಮಪ್ಯೇತು ಪಾಥಃ. ಪ್ರಜಾನ್ವಷ್ಟಾ ವಿಶ್ಯತೋ ನಾಭಿಮಸ್ಮೇ ಅಥ ದೇವಾನಾಮಪ್ಯೇತು ಪಾಥಃ. ಪ್ರಣೋ ದೇವ್ಯಾನೋ ದಿವಃ. ಪ್ರಣೋ ದೇವ್ಯಾನೋ ದಿವಃ. ಪ್ರಣೋ ದೇವ್ಯಾನೋ ದಿವಃ. ಲಿಪಿವಾಗಂ ಸಗಂ ಸರಸ್ವತಸ್ತನಂ ಯೋ ವಿಶ್ವದರ್ಶತಃ. ವಿವಾದಂ ಸದನಂ ಸರಸ್ವತಸ್ತನಂ ಯೋ ವಿಶ್ವದರ್ಶತಃ. ವಿವಾದಂ ಸದನಂ ಸರಸ್ವತಸ್ತನಂ ಯೋ ವಿಶ್ವದರ್ಶತಃ. ದಕ್ಷಿಮಹಿ ಪ್ರಜಾಮಿಷಂ. ಏತೆ ಸರಸ್ವ ಓರ್ಮಯೋ ಮಧುಮಂತೋ ಘೃತಶ್ಚ್ಯುತಃ. ಸರಸ್ವ ಊರ್ಮಯೋ ಮಧುಮಂತೋ ಘೃತಶ್ಚ್ಯುತಃ. ಸರಸ್ವ ಊರ್ಮಯೋ ಮಧುಮಂತೋ ಘೃತಶ್ಚ್ಯುತಃ. ತೇಷಾಂತೆ ಸುಮ್ನಮೀಮಹೇ. ತೇಷಾಂತೆ ಸುಮ್ನಮೀಮಹೇ. ತೇಷಾಂತೆ ಸುಮ್ನಮೀಮಹೇ. ಯಸ್ಯ ವ್ರತಂ ಪಶವೋ ಯಂತಿ ಸರ್ವೇ. ಯಸ್ಯ ವ್ರತಮುಪತಿಷ್ಠಂತ. ಯಸ್ಯ ವ್ರತಮುಪತಿಷ್ಠಂತ ಆಪಃ. ಯಸ್ಯ ವ್ರತಂ ಪಶವೋ ಯಂತಿ ಸರ್ವೇ. ಯಸ್ಯ ವ್ರತಮುಪತಿಷ್ಠಂತ ಆಪಃ. ಯಸ್ಯ ವ್ರತಂ ಪಶವೋ ಯಂತಿ ಸರ್ವೇ. ಯಸ್ಯ ವ್ರತಮುಪತಿಷ್ಠಂತ ಆಪಃ. ಯಸ್ಯ ವ್ರತೆ ಪುಷ್ಟಿಪತಿರ್ನಿರ್ವಿಷ್ಟಸ್ತಗಂ ಸರಸ್ವಂತ
मावसे हुवे मा यस्य व्रते पुष्टिपतिर्निविष्टस्तरं सरस्वन्तमवसे हुवेम यस्य व्रते पुष्टिपतिर्निविष्टस्तरं सरस्वन्तमवसे हुवेम दिव्यगं सुपर्णं वयसं बृहन्तमपां गर्भं वृषभमोषधीनाम् दिव्यगं सुपर्णं वयसं बृहन्तमपां गर्भं वृषभमोषधीनाम् दिव्यगं सुपर्णं वयसं बृहन्तमपां गर्भं वृषभमोषधीनाम् अभिपतो वृष्ट्या तर्पयन्तं तगं सरस्वन्तमवसे हुवेम अभिपतो वृष्ट्या तर्पयन्तं तगं सरस्वन्तमवसे हुवेम अभिपतो वृष्ट्या तर्पयन्तं तगं सरस्वन्तमवसे हुवेम सिनेबालिकृतुष्टुके या देवानामसि स्वसा सिनीवारे पृथुष्टुके देवानामसि स्वसा सिनीवारे पृथुष्टुके देवानामसि स्वसा जुषस्व हव्यमाहुतम् प्रजां देवि दिदिष्ठिनः जुषस्वहव्यमाहुतं प्रजां देवि दिदिष्ठिनः जुषस्वहव्यमाहुतं प्रजां देवि दिदिष्ठिनः यासु पाणिस्वङ्गुरिः सुषुमा बहुसु वरी यासुवारिस्वङ्गुरिः सुषुमा बहुसुवरी यासुवारिस्वङ्गुरिः सुषुमा बहुसुवरी तस्यै विष्पत्न्यै हरिसिनी बाल्यै जुहोतन तस्यै विष्पत्न्यै हविस्सिनी बाल्यै जुहोतन तस्यै विष्पत्न्यै हविस्सिनी बाल्यै जुहोतन इन्द्रं वो विश्वतस्परीन्द्रं नरः इन्द्रं वो विश्वतस्परीन्द्रं नरः इन्द्रं वो विश्वतस्परीन्द्रं नरः असितवर्णा हरयः सुपर्णा मिहो वसाना दिवमुत्पतन्ति असितवर्णा हरयः सुपर्णा दिवो वसाना दिवमुत्पतन्ति असितवर्णा हरयः सुपर्णा दिवो वसाना दिवमुत्पतन्ति त आववृत्रन् सदनानि कृत्वादि पृथिवी घृतैर्व्यज्यते सदनानि कृत्वादि पृथिवी घृतैर्व्युज्यते सदनानि कृत्वादि पृथिवी घृतैर्व्युज्यते हिरण्यकेशो रजसो विसारे हिर्धुनिर्वात इव ध्रजीमान् हिरण्यकेशो रजसो विसारे हिर्दुर्निर्वात इव केशो रजसो विसारे हिर्दुर्निर्वात इव ध्रजीमान् ಹಿರಣ್ಯಕೇಶ ಅಂದ್ರೆ ಏನು? ಗೋಲ್ಡನ್ ಹೇರ್. ಫಾರಿನರ್ಸ್ಗೆಲ್ಲ ಗೋಲ್ಡನ್ ಹೇರ್ ಇಕ್ಕಿದೆ ಹಿರಣ್ಯಕೇಶ. ಭಗವಂತನಿಗೆ ಹಿರಣ್ಯಕೇಶ ಅಂತ ಹೆಸರು.
ಒಬ್ಬ ರಾಕ್ಷಸ ಇದ್ದಾನೆ ಹಿರಣ್ಯಕೇಶ ಅಂತ. ಕೂದಲು ಗೋಲ್ಡನ್ ಕಲರ್. ಹಿರಣ್ಮಯ ವಪುಹೋ ಧೃತ ಶಂಖ ಚಕ್ರ ಆ ಪ್ರಣಕಾತ್ ಹಿರಣ್ಯಂ. ತಲೆ ಕೂದಲಿಂದ ಉಗುರು ತುದಿಯ ತನಕ ಪ್ರಾನ್ ನಖಾತೆ ಪೂರ್ಣ ಹಿರಣ್ಮಯ. ಚಿನ್ನಕ್ಕೆ ಹೋಲಿಕೆ ಭಗವಂತನನ್ನ ಹೇಳೋದು. ಯುಗ ಧರ್ಮದಲ್ಲಿ ಭಗವಂತನಿಗೆ ಬೇರೆ ಬೇರೆ ಕಲರ್ಸ್. ಶ್ವೇತ ಚಿನ್ನ, ಹಳದಿ ಪೀತ, ಕಪ್ಪು. ಕಲಿಯುಗದಲ್ಲಿ ಕಪ್ಪು ಭಗವಂತನ ವರ್ಣ. ಕೃಷ್ಣ ಕಪ್ಪು ಬಣ್ಣ, ರಾಮ ನೀಲಮೇಘ ಶ್ಯಾಮ. ಹೀಗೆ ಒಂದೊಂದಕ್ಕೂ ಬರಬೇಕಾದ್ರೆ ಹಿರಣ್ಯ, ಅಸೀತ, ಹರಿದ್ರ ವರ್ಣಗಳನ್ನೆಲ್ಲ ಹೇಳುತ್ತೆ. ಹಿರಣ್ಮಯ ಪಾತ್ರಂ ಮದೋ ಪೂರ್ಣಂ ದದಾತಿ ಮದವ್ಯೋಸಾನೀತಿ ಮಂಗಳದ ಇದ್ರಲ್ಲಿ ಇರ್ಬೇಕಾದ್ರೆ. ಹಿರಣ್ಯ ಶೃಂಗಂ ವರುಣಂ ಪ್ರಪದ್ಯೆ. ಹಿರಣ್ಯ ಶೃಂಗ ಅದು. ಶೃಂಗ ಅಂದ್ರೇನು? ಒಂದ್ ಕಡೆ ಕೊಂಬು, ಇನ್ನೊಂದು ಬೆಟ್ಟ ಅಂತಾನು ಹೋಗುತ್ತೆ. ಹಿರಣ್ಯ ಶೃಂಗ. ಶೃಂಗಗಿರಿ ಅದು ಶೃಂಗೇರಿ. ಋಷ್ಯ ಶೃಂಗ ಇದ್ದ ಜಾಗ ಅದು. ಶಿಖರಕ್ಕೆ ಅದು. ಈ ಸುಂದರಕಾಂಡದಲ್ಲಿ ಆಂಜನೇಯ ಯಾವ್ಯಾವ ಗಿರಿ ಮೇಲೆ ನಿಂತು ಅಲ್ಲಿ ಇದ್ ಮಾಡಿದ್ದು ಅಂತೆಲ್ಲ ಬರುತ್ತೆ. ಒಂದೊಂದು ಹೆಸರುಗಳಿದೆ. ಲಂಕೆನಲ್ಲಿ ಇದ್ರು ಅವನ ಅಲ್ಲಿಂದ ಬಂದಿದ್ದು, ಇಲ್ಲಿಂದ ಹೋಗಿ ಇಳಿದಾಗ ಬೆಟ್ಟದ ಮೇಲೆ, ಇವೆಲ್ಲ ಅಲ್ಲಿ ಹೇಳುವಂತ. ಈ ಉಪನಿಷತ್ತಿನಲ್ಲಿ ಒಂದ್ ಮಾತಿನಲ್ಲಿ ಬರ್ಬೇಕಾದ್ರೆ ಶರೀರವನ್ನ ಅದಕ್ಕೆ ಹೋಗ್ತಾರೆ. ಸತ್ಯಂ ಪೂಷನ್ ಅಪಾವೃಣು ತತ್ವಂ ಪೂಷನ್ ಅಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ಶರೀರವನ್ನ ಹಿರಣ್ಮಯ ಕೋಶ ಅಂತ ಹೇಳುವಂತದ್ದು. ನಮ್ಮ ಶರೀರ ನಮ್ಗೆ ಬಹಳ ಆಪ್ಯಾಯಮಾನದ್ದು. ನಮ್ಮ ಶರೀರವನ್ನು ಪ್ರೀತಿಸುವಷ್ಟು ಯಾರನ್ನು ಪ್ರೀತಿಸ್ತೀವಿ? ನಮ್ಮ ಹೆಂಡ್ತಿನೂ ಅಲ್ಲ, ನಮ್ಮ ಮಕ್ಕಳು ಅಲ್ಲ. ನಮ್ಮ ಶರೀರದ ಮೇಲೆ ನಮಗಿರುವಂತಹ, ಯಾರಿಗಾರು ಹೇಳ್ತೇನ ಅಯ್ಯೋ ನನ್ನ ಶರೀರ ಚೆನ್ನಾಗಿಲ್ಲ ಅಂತ ಯಾರು ಹೇಳ್ತಾರ ಒಬ್ರು? ಎಲ್ರು ಕೂಡ ನನ್ನಂಗೆ ಯಾರು ಇಲ್ಲ, ಅವನಿಂಗೆ ಇರ್ಲಿ, ಇದೇನೆ ಭಗವಂತನ ಮಾಯೆ ಅಂತ ಹೇಳುವಂತದ್ದು. ನಾವು ಶರೀರವನ್ನ ಪ್ರೀತಿಸುವಷ್ಟು ಬೇರೆ ಯಾರನ್ನು ಪ್ರೀತಿಸೋಲ್ಲ. ಶರೀರ ನಮ್ದಲ್ಲ, ಇದನ್ನ ಸರಿಯಾಗಿ ತಿಳ್ಕೊಳ್ಳಿ. ನೀವು ಪ್ರೀತಿಸಬಾರದು ಅಂತ ಹೇಳಿ ಅಲ್ಲ, ಚೆನ್ನಾಗಿ ಇಟ್ಕೊಳ್ಳಿ. ಸ್ಥಿರಹಿ ಅಂಗೈ ತುಷ್ಟುವಾಗುಸ, ಪರ್ಫೆಕ್ಟ್ ಆಗಿರ್ಬೇಕು. ಯಾವ ರೋಗ ರುಜಿನ ಇರಬಾರ್ದು. ನೋ ಸ್ಕಿನ್ ಏಲ್ಮೆಂಟ್ಸ್, ಯಾವುದೇ ಇದು ಏಲ್ಮೆಂಟ್ಸ್ ಇರದಂತೆ ಚೆನ್ನಾಗಿ ಇಟ್ಕೋಬೇಕು. ಆ ಚೆನ್ನಾಗಿರೋ ಶರೀರದಿಂದ ಏನ್ ಮಾಡ್ಬೇಕು? ಅದು ಮಾಡದಿದ್ರೆ ವ್ಯರ್ಥ. ಅಷ್ಟೆಲ್ಲ ಚೆನ್ನಾಗಿ ಇಟ್ಕೊಂಡ್ರು ಕೂಡ ಆ ಗಾದೆ ಬರುವಂತಹದ್ದು ಪ್ರತಿಯೊಂದು ಅಷ್ಟೇನೆ. ಒಬ್ಬೊಬ್ರು ದೇ ಆರ್ ಯೂನಿಕ್. ನೋಡಿ ಭಗವಂತನ ಸೃಷ್ಟಿನಲ್ಲಿ ಒಬ್ಬನಂತೆ ಇನ್ನೊಬ್ಬ ಇದಾನೋ? ಟ್ವಿನ್ಸ್ ನಲ್ಲೇ ತಗೊಳ್ಳಿ. ಮೇಲೆ ಸುಮ್ನೆ ನೋಡಕ್ಕಿರ್ಬೋದು, ಸ್ವಭಾವದಲ್ದೇನಾ? ಅವರ್ ನೇಚರ್, ಅವರ್ ಹ್ಯಾಬಿಟ್ಸ್, ಹೌ ದೇ ಬಿಹೇವ್, ಎವ್ರಿಥಿಂಗ್ ಐಡೆಂಟಿಕಲ್ ಟ್ವಿನ್ಸ್. ತಂದೆ ತಾಯಿಗೆ ಸಂದೇಹ ಬರ್ಬೋದು, ಇವನು ಅವನು ಅಂತ. ಅಷ್ಟರ ಮಟ್ಟಿಗೆ ಅವ್ರದ್ದು ಅಪಿಯರೆನ್ಸ್. ಬರೀ ಅಷ್ಟೇ ಅಲ್ಲ, ದೇರ್ ಆಲ್ಸೋ. ಇದು ಭಗವಂತನ ಸೃಷ್ಟಿನಲ್ಲಿ ಆಶ್ಚರ್ಯಕರವಾಗುವಂತಹ ವಿಷಯಗಳು. ಇದನ್ನ ಹಿರಣ್ಯ ಏನು ಮುಗ್ದೇ ಹೋಯ್ತು, ಮರ್ತೇ ಹೋಯ್ತು. ಪ್ರಾರ್ಥನೆ ಹೇಳ್ತೀವಿ ನಾವು ಇದನ್ನೆಲ್ಲ. ತತ್ವಂ ಪೂಷನ್ನಪಾವೃಣು ಸತ್ಯ ಧರ್ಮಾಯುಷ್ಟಯೇ ಅಂತ. ಆತ್ಮ ಅಲ್ಲಿ ಮರೆಯಾಗಿದೆ ಶರೀರದಲ್ಲಿ. ಶರೀರವೇ ನಾನು ಅನ್ನೋ ಭ್ರಮೆನಲ್ಲಿದ್ದೀನಿ. ಈ ಶರೀರವೇ ಹಿರಣ್ಯ ಕೋಶ. ಹೇ ಭಗವಂತ, ತತ್ವಂ ಪೂಷನ್, ಈ ಅಜ್ಞಾನವನ್ನ ಕಳಿ. ಶರೀರವೇ ನಾನು ಅನ್ನೋ ದೇಹಾತ್ಮ ಭ್ರಮೆ ಬಿಡಿಸು. ಸತ್ಯ ಧರ್ಮಾಯ ದೃಷ್ಟಯೇ, ಆತ್ಮದ ಸಾಕ್ಷಾತ್ಕಾರ ಉಂಟಾಗ್ಬೇಕು. ಇದಕ್ಕಾಗಿ ಬರುವಂತ ಉಪನಿಷತ್ತಿನ ಮಂತ್ರ ಅದು. ಸೊ ಸಂಧ್ಯಾ ವಂದನೆ ಇವುಗಳಲ್ಲಿ ಇಲ್ಲೆಲ್ಲ ಬಂದಿದ್ದು ಹಿರಣ್ಯಕೇಶ ಬಂತಲ್ಲ, ಅದಕ್ಕಾಗಿ ಇವಾಗ ಹಿರಣ್ಯಕೇಶ ರಜಸೋ ಗ್ರೇ ಹೇರ್ಸೋ ಬೆಳ್ಳಿ. ಇವಾಗ ನಮ್ ತಲೆ ಗೊತ್ತಿಲ್ಲ. ರಜತಕೇಶ ಕಪ್ಪಗಾಗ್ಲಿಲ್ವಲ್ಲ, ತಗೊಂಡೇನೋ ಬಳ್ಕೊಳ್ಳಿ. ಗೋದ್ರೇಜ್ ಅದು ಇದು ಎಲ್ಲ ಅರ್ಥವಿಲ್ಲದ ಕೆಲ್ಸಗಳಿದೆಲ್ಲ. ನಗು ಬರುತ್ತೆ ಯಾರು ಮಾಡ್ತಾ ಇರ್ತಿದ್ನೆಲ್ಲ. ಅಯ್ಯೋ ಪೊಟ್ಕೊಣೋ ಡೈ ಪಂಕ್ಯೋಣೋ, ಮೀಸೆ ಬಿಳಿ ಬಂದ್ಬಿಟ್ರು ಕೂದ್ಲು ಅಂತ ಅದಕ್ಕೆ ಇಟ್ಕೊಂಡು ಹಚ್ಚೋದು. ಅದಕ್ಕೆ ಏನು ಭ್ರಮೆಯಲ್ಲಿ ವ್ಯರ್ಥ ಸಮಯ ಎಲ್ಲ ಅದನ್ನು ವೇಸ್ಟ್ ಮಾಡ್ತಿರಲ್ಲ. ವೈ ಡೋಂಟ್ ಯು ರಿಯಲೈಸ್? ನಿಮ್ ಟೈಮ್ ಮುಗೀತಾ ಬಂತು, ಈಗನಾದ್ರೂ ರಿಯಲೈಸೇಟ್ ಮಾಡ್ಕೊಳ್ಳಿ.
ದೇಹಾತ್ಮ ಭ್ರಮೆ ಬಿಡಿಸ್ಕೊಂಡು ಆತ್ಮದ ಉದ್ಧಾರಕ್ಕೆ ಪ್ರಯತ್ನ ಮಾಡಿ ಅನ್ನೋದಕ್ಕೆ ಸೂಚನೆಗಳಿದು. ಶರೀರದಲ್ಲಿ ಶೀರ್ಯತೆ ಇತಿ ಶರೀರ, ಅದ್ರ ಸೋರ್ಸು. ಜೀರ್ಣವಾಗಿ ನಾಶವಾಗೋದು ಶರೀರಕ್ಕೆ ಸಹಜವಾದದ್ದು. ನೀವ್ ಏನೇನು ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಸರ್ಜರಿ ಏನೇ ಮಾಡಿಸ್ಕೊಂಡ್ರು ಕೂಡ ಇದು ತಲೆ ಕಸಿ ಕೂದಲನ್ನು ಕಸಿ ಮಾಡ್ಕೊಳ್ಳೋದು, ಇಂಪ್ಲಾಂಟೇಶನ್ ಎಷ್ಟೋ ಲಕ್ಷಗಳು ಕೊಟ್ಟು ಪರ್ಮನೆಂಟ್ ಅದು. ಶರೀರ ಬಿಡ್ಬೇಕಾದ್ರೆ ಎಲ್ಲದನ್ನು ಬಿಟ್ಟು ಹೋಗ್ಬೇಕು. ಯಾವುದು ಸಹಜವಾದದ್ದು ಅದನ್ನ ಬದಲಾಯಿಸಕ್ ಹೋಗ್ಬೇಡಿ, ಅಕ್ಸೆಪ್ಟ್ ಇಟ್. ಪ್ರಕೃತಿನಲ್ಲಿ ಶರೀರ ವಯಸ್ಸಾಗುತ್ತೆ ಶರೀರಕ್ಕೆ, ಯು ಶುಡ್ ನಾಟ್ ಬಾದರ್ ಅಬೌಟ್ ಇಟ್. ಎಸ್, ಅದು ಶರೀರಕ್ಕೆ ಸಹಜವಾದಂತ ಕ್ರಿಯೆ. ನೀರು ಕೆಳಮುಖವಾಗಿ ಹರಿಯೋದು ಅದು ನಾರ್ಮಲ್ ತಾನೆ. ಅದಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಏನಾಗುತ್ತೆ? ಹಾಗೆ ಶರೀರದ ಸಹಜವಾದಂತಹ ನೇಚರ್ ಏನಿದೆ ಅದಕ್ಕೆ ವಿರುದ್ಧವಾಗಿ ನೀವು ಮಾಡಿದ್ರೆ ಎಷ್ಟು ದಿವಸ ಇರುತ್ತದ? ಇದೆಲ್ಲ ಗಮನ ಬರ್ಬೇಕು. ಮುಂದ್ಕೋಣ. ಶುಚಿ ಉಷಸು. ಹಾ, ನಿನ್ನೆ ಇದು ಸ್ವಸ ಅದು ಹುಡುಕ್ತಾ ಬೇರೆ ಎಲ್ಲೆಲ್ಲೋ ಹೊರಟೋಯ್ತು ನಂದು. ಸ್ವಸ ಅಂದ್ರೆ ಸ್ವಸ್ರು ಅಂತ ಒಂದ್ ಬರುತ್ತೆ, 2-3 ಭಾಷೆದಲ್ಲಿ ಓದಿದೆ. ಭಗಿನಿ ಅಂತಾನೆ ಕೊಟ್ಟಿದ್ದಾರೆ, ಭಗಿನಿ ಅಂತಾನೆ ಹಾಕಿದ್ದಾರೆ ಅದರಲ್ಲಿ. ಭಗಿನಿ ಅಂತಾನೆ ಹಾಕಿದ್ದಾರೆ. ಸ್ವಸ ಅಂದ್ರೆ ಸ್ವಸ್ರು ಅಂದ್ರೆ ಒಂದೇ ಹೊಟ್ಟೆನಲ್ಲಿ ಹುಟ್ಟಿರೋದು ಅಂತ ಬರುತ್ತೆ. ಆಮೇಲೆ ಅದು ಹುಡುಕ್ತಾ ಹೋಗಿ ನನಗೆ ಇದು ಸಿನಿವಾಲಿ ಅಂದ್ರೆ ಯಾರು ಅಂತ ಅದ್ರ ಬಗ್ಗೆ ತುಂಬಾ ಕಡೆನೆ ಹೇಳಿದೆ. ಆ ದೇವತೆಯನ್ನು ಪ್ರಾರ್ಥಿಸೋದಿಲ್ಲ. ಆ ಸಿನಿವಾಲಿ ಅಂದ್ರೆ ಇದರಲ್ಲಿ ಅಂಗೀರಸನ ಮಗಳು ಅಂತ ಒಂದಿದೆ. ಅದೇ ಪುರಾಣದ ಉಲ್ಲೇಖಗಳಲ್ಲಿ ಇದೆಲ್ಲ ಬರುತ್ತೆ. ಅದರಿಂದಾನೇ ಇರುವ ಕನ್ಯೆಗಳಲ್ಲಿ ಸರಸ್ವತಿ ಇದ್ರದ್ದು ಗರ್ಭ ಇದ್ರದ್ದು ಇದ್ ಮಾಡ್ಬೇಕಾದ್ರೆ ಅದೇ ಗರ್ಭನ ರಕ್ಷಣೆ ಮಾಡೋದ್ರಿಂದ ಆ ದೇವತೆಗೆ ಇಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಮಕ್ಕಳನ್ನು ವೃದ್ಧಿಗೊಳಿಸುವಂತ ನಾವು ಇಲ್ಲಿ ಕೇಳೋದು ಈ ಮಂತ್ರದಲ್ಲಿ. ಒಂದೇನಾಗುತ್ತೆ, ಈಗ ನೀವು ಸ್ವಸ ಅನ್ನೋ ಪದಕ್ಕೆ ಹೇಳಿದ್ದಕ್ಕೆ ಈಗ ಒಂದು ರೂಢಿಯಲ್ಲಿ ಮಾಡುವಂತ ರೂಢಿ ವಾಚಕ ಒಂದು, ಅದನ್ನ ಯಾವ ಪರ್ಟಿಕ್ಯುಲರ್ ಇದ್ರಲ್ಲಿ ಉಪಯೋಗಿಸ್ತೀರಿ ಅದರಲ್ಲಿ ಅನ್ವರ್ಥವಾಗಿ ಮಾಡುವಂತದ್ದೊಂದು. ಈ ಯಜ್ಞದ ಪ್ರಕ್ರಿಯೆನಲ್ಲಿ ಬರ್ಬೇಕಾದ್ರೆ ಅದು ಆಗ್ಬಹುದು. ಸಹೋದರಿ ಅಂತಂದ್ರೆ ಸಹ ಉದರಿ ಜೊತೆನಲ್ಲಿ ಒಂದು. ಈಗ ಲಕ್ಷ್ಮಣ ಸಹೋದರನು ರಾಮಾಯಣದಲ್ಲಿ ಈ ಚರ್ಚೆ. ರಾಮನಿಗೆ ಸಹ ಉದರ ಅಲ್ಲ ಅವನು, ಯಾಕೆಂದ್ರೆ ತಂದೆ ಒಬ್ಬನೇನೆ, ಆದ್ರೆ ತಾಯಿ ಇವನಿಗೆ ಕೌಸಲ್ಯ, ಅವಳಿಗೆ ಸುಮಿತ್ರೆ, ಅವ್ರ ಸಹೋದರ ಹೆಂಗಾದ್ರು ಸಹ ಪ್ಲಸ್ ಆದರಹ ಅಂತಂದ್ಬಿಟ್ಟು ಅದನ್ನ ಬಿಡಿಸಿ, ಸಂಸ್ಕೃತದ ಬ್ಯೂಟಿ ಇದು. ಇವನಿಗೆ ರಾಮನ ಬಗ್ಗೆ ಎಂತ ಆದರ ಇತ್ತು ಅಂದ್ರೆ, ತಂದೆಗಿಂತ ವಿಶೇಷವಾಗಿ ನಾನು ಸೇವೆ ಮಾಡ್ತೀನಿ, ಗುಣೈರ್ ದಾಸ್ಯ ಉಪಾಗತಃ. ಮತ್ತೆ ಸಹೋದರ ಅಂತ ಹೇಳಿದ್ದು ಸರಿನೋ ಅಂತಂದ್ರೆ ಅದನ್ನ ಜಸ್ಟಿಫೈ ಮಾಡ್ತಾರೆ ರಾಮಾಯಣದ ವ್ಯಾಖ್ಯಾನದಲ್ಲಿ ಬರ್ಬೇಕಾದ್ರೆ. ಹಾಗೆ ಪದಗಳಿಗೆ ಅದನ್ನ ಬಿಡಿಸಿ ಹೇಳ್ಬೇಕಾದ್ರೆ ಇದೆಲ್ಲ ಇದಕ್ಕಾಗೇನೆ ಆ ನಿರುಕ್ತ ಬೇಕಾಗೋದು, ಗೊತ್ತಾಯ್ತಾ? ಈಗ ನಾನು ರೂಢಿಯಲ್ಲಿ ಹೇಳುವಂತದ್ದು ಶ್ವಶ್ರು ಅಂತಂದ್ರೆ ಯಾರು? ಅತ್ತೆ. ಶ್ವಶುರಹ ಅಂದ್ರೆ ಮಾವ. ಸ್ವಸ ಅಂತಂದ್ರೆ ಸೊಸೆ. ಭಗಿನಿ ಸಹೋದರಿ. ಸುತ ಅಂತಂದ್ರೆ ಹೆಣ್ಣು, ಮಗಳು. ಸುತ ಅಂತಂದ್ರೆ ಆಕಾರ ಅಂತ ದೀರ್ಘ ಬಂದ್ರೆ ಇದಕ್ಕೆ ಸ್ತ್ರೀಗಾಗುತ್ತೆ. ಹೀಗೆ ನ ಜಾಯ ದಂಪತ್ಯೋ ಭಾಗೋ ಅಸ್ತಿ, ಗಂಡ ಹೆಂಡಿರಲ್ಲಿ ಭಾಗ ಇರಬಾರ್ದು ಹೇಳ್ಬೇಕಾದ್ರೆ. ಜಾಯ ಜಾಮಾತೃ ಪದಗಳು ಬಹಳ ಸುಂದರವಾಗಿದೆ ಸಂಸ್ಕೃತದ್ದು. ಮತ್ತೆ ಅದನ್ನ ವಿವರಣೆ ಮಾಡ್ಬೇಕಾದ್ರೆ ಅದರದ್ದು ರೂಟು ಇವುಗಳನ್ನ ಮಾಡಿ ವ್ಯಾಖ್ಯಾನ, ಇದು ನಿರುಕ್ತದಲ್ಲಿ ಬರುತ್ತೆ. ಸೊ ಇವಾಗ ಈ ರಂಗರಾಜ್ ಹೇಳಿದ್ದೇನು ಅಂದ್ರೆ, ಅವ್ರದ್ದು ಭಾಷ್ಯ ಏನಾದ್ರು ನೋಡಿದ್ರೆ, ಭಟ್ಟಭಾಸ್ಕರ ಭಾಷ್ಯ ಇದ್ರಲ್ಲಿ ಅದ್ರಲ್ಲಿ ಬರ್ಬೇಕಾದ್ರೆ ಬರುತ್ತೆ. ಸಾಮಾನ್ಯವಾದ ಇದ್ರಲ್ಲಿ ಬರುವಂತದ್ದೇ. ಮುಂದೋಗೋಣ. ಏನಾಯ್ತು ಇವಾಗ? ಶುಚಿಭ್ರಾಜ ಉಷಸೋ ನ ವೇದ ಯಶಸ್ವತಿ ರಪಸ್ಯುವೋ ನ ಸತ್ಯಾಹ. ಯಶಸ್ವತಿ ರಪಸ್ಯುವೋ ನ ಸತ್ಯಾಹ. ಶುಚಿಭ್ರಾಜ ಉಷಸೋ ನ ವೇದ ಯಶಸ್ವತಿ ರಪಸ್ಯುವೋ ನ. ಮೂರಕ್ಕೂ ಮೂರು ನಿರುಕ್ತದಿಂದ ಹೇಳಿಬಿಟ್ಟು ಬೇರೆ ಅರ್ಥಗಳನ್ನು ಕೊಡ್ತಾರೆ. ಸೇಮ್ ಪದ, ಯಾವ ವ್ಯುತ್ಪತ್ತಿ ಇದರಿಂದ ತಗೊಂಡು ಹೇಗೆ ಅದು ಅನ್ವಯ ಮಾಡ್ತೀರಿ ಅಂತ. ಈಗ
ಪರಾಶರ ಭಟ್ರು ಬರೆದಂತಹ ಶ್ರೀ ಭಗವದ್ ಗುಣದರ್ಪಣ ಅದು ತಗೊಂಡು ನೋಡಿ. ನಾಮಾವಳಿಗಳಲ್ಲಿ ಒಂದೊಂದು ಹೆಸರಿಗೆ ಬರ್ಬೇಕಾದ್ರೆ ನಿರುಕ್ತ ಅದಕ್ಕೆ ಹೀಗೆ ಬಿಡಿಸಿ ಮಾಡೋದು. ವಿಶ್ ಅಂದ್ರೆ ಎಲ್ಲವನ್ನು ವ್ಯಾಪಿಸೋದು, ವಿಷ್ಣು ಎಲ್ಲವನ್ನು ವ್ಯಾಪಿಸಿದ್ದಾನೆ ಅಂತ. ಇನ್ನೊಂದ್ ಕಡೆ ಅವರೇ ಎಲ್ಲದಕ್ಕೂ ನಿಯಾಮಕ ಅಂತ. ಹೀಗೆ ಬೇರೆ ಬೇರೆ ಅರ್ಥಗಳು. ಆ ರೀತಿನಲ್ಲಿ ಇದು ಸಂಸ್ಕೃತದ ಸೊಬಗಿದು. ಆಯಾ ಪದಗಳನ್ನ ಎಲ್ಲಿ ಯಾವ ಸಂದರ್ಭದಲ್ಲಿ ಉಪಯೋಗಿಸ್ತೀರಿ ಅದ್ರ ಮೇಲೆ ಅರ್ಥ ಆಗತ್ತೆ. ಇನ್ನು ಎಷ್ಟು ಮಟ್ಟಿಗೆ ಅಂದ್ರೆ ಈಗ ಆತ್ಮ ಅನ್ನೋ ಪದ, ಯಚ್ಚೇತ್ ವಾಂಗ್ ಮನಸಿ ಪ್ರಾಜ್ಞ ತದ್ ಯಚ್ಚೇತ್ ಪ್ರಾಣ ಆತ್ಮನಿ ಪ್ರಾಣಂ ಆತ್ಮನಿ ನಿಯಚ್ಚೇತೆ ತದ್ ಯಚ್ಚೇತ್ ಶಾಂತ ಆತ್ಮನಿ. ಕಠೋಪನಿಷತ್ತಿನ ಮಂತ್ರ ಇದು. ಆತ್ಮನಿ ಅನ್ನೋ ಪದ ಆತ್ಮ ಅಂತ 4 ಬಂತು. ಮೊದಲನೇ ಆತ್ಮ ಅಂದ್ರೆ ಪ್ರಕೃತಿ, ಅದು. ಎರಡನೇ ಆತ್ಮ ಅಂದ್ರೆ ಶರೀರ, ಮೂರನೇ ಆತ್ಮ ಅಂದ್ರೆ ಜೀವಾತ್ಮ, 4ನೇದು ಶಾಂತ ಆತ್ಮನಿಂದ ಪರಮಾತ್ಮ. ಎಲ್ಲ ಕಡೆನೂ ಒಂದೇ ಅರ್ಥ ಆಗೋದಿಲ್ಲ. ಇದು ಒಂದೊಂದಕ್ಕೂ ಬರುವಂತಹದ್ದು. ಆ ಸೊಬಗು ಇನ್ಯಾವ ಲ್ಯಾಂಗ್ವೇಜ್ ನಲ್ಲೂ ಬರೋಲ್ಲ. ಅದಕ್ಕೆ ಈ ಧಾತುಗಾರಿಕೆ ಅಂತ ಒಂದು ಗ್ರಂಥ ಇದೆ. ಅದರಲ್ಲಿ ಇದ್ರದ್ದು ಎಲ್ಲಿಂದ ಉಂಟಾಯ್ತು ಅದನ್ನ ಹೇಳ್ತಾರೆ. ಈಗ ದಿವಿ, ದ್ಯುಲೋಕ, ದಿವಿ ಅನ್ನೋದು ಅದಕ್ಕೆ ಯಾವ್ದು ಆ ಧಾತು, ಅದರಿಂದ ದೇಹ ಅನ್ನೋದು ಹೆಂಗೆ ದಿವು ಅನ್ನೋ ಪದದಿಂದ ಉಂಟಾಗಿತ್ತು. ಏನು ಅಂದ್ರೆ ಬೆಳೆಯುತ್ತೆ ಅಂತ ಅರ್ಥ. ಅಲ್ಲಿ ಬೆಳಗು ಅಂತ ಆಗೋಲ್ಲ. ದಿವೋ ರಾತ್ರ ಅಹೋರಾತ್ರ ಹೇಳ್ಬೇಕಾದ್ರೆ, ದಿವಿ ಸೂರ್ಯ ಹೇಳ್ಬೇಕಾದ್ರೆ ಪದಗಳು ಇದ್ರದನ್ನ ಯಾವ ಇದ್ರಲ್ಲಿ ಉಪಯೋಗಿಸ್ತಾ ಇದ್ದೀವಿ, ಯಾವ ಕಾಂಟೆಸ್ಟ್ ನಲ್ಲಿ, ಇದಕ್ಕೇನೆ ಭಾಷ್ಯಗಳನ್ನ ನಾವು ನೋಡ್ಬೇಕು. ಸುಮ್ನೆ ಬರೀ ಶ್ಲೋಕ ಸಂಸ್ಕೃತದಲ್ಲಿ ಸರಿ ಕ್ಲಾಸಿಕಲ್ ಸಾಂಸ್ಕ್ರಿಟ್ ಮೀನಿಂಗು ಆಗತ್ತೆ, ಆದ್ರೆ ಅದೇ ಮೀನಿಂಗ್ ಆಗೋಲ್ಲ, ವಿರುದ್ಧವಾಗಿ ಬಿಡುತ್ತೆ. ಆ ಹಿಂದಿದ್ದು ಬಹಳ ಪ್ರಸಿದ್ಧವಾದ ಅನೇಕ ಬಾರಿ ಹೇಳಿದ್ದೆ ನಾನು. ಎನ್ಮೇ ಮಾತಾ ಪ್ರಲುಲೋಭ ಚರತಿ. ಪ್ರಲುಲೋಭ ಅಂದ್ರೆ ಏನು? ಸಂಸ್ಕೃತದಲ್ಲಿ ಬಿಡಿಸಿದ್ರೆ ಪ್ರಕರ್ಷೇಣ ಲೋಭ ಪ್ರಲುಲೋಭ, ಪ್ರವೀಣ ಪ್ರಕರ್ಷೇಣ ವೀಣಾನ್ ವಾದಯತಿ. ಅದ್ರ ನಿರುಕ್ತದಲ್ಲಿ ಹೋದಾಗ ಪ್ರಲುಲೋಭ ಅಂದ್ರೆ ಲುಪ್ತ ಲೋಭ, ವಿತೌಟ್ ಎನಿ ಡಿಸೈರ್ಸ್ ಅಂತ. ಎನ್ಮೇ ಮಾತಾ ಪ್ರಲುಲೋಭ ಚರತಿ. ಯಾವ ನನ್ನ ತಾಯಿಯೋ ಯಾವ ಒಂದು ಚೂರು ಬೇರೆಯವರನ್ನ ಕಾಯ ಮಾಚ ಮನಸ ಬೇರೆ ಪುರುಷರನ್ನ ವ್ಯಭಿಚಾರ, ಮಾನಸಿಕವಾದ ವ್ಯಭಿಚಾರ ಮಾಡದೇ ಇರುವ ಪರಮ ಸಾಧ್ವಿ ಅವಳಿಗೆ ಅಂತ ಹೇಳೋದು ಅರ್ಥ ಹೆಂಗಿದೆ? ಈ ಸುಧಾಕರ್ ಚತುರ್ವೇದಿ ಅವರಿಗೆ ಸಂಸ್ಕೃತ ಇದೆಲ್ಲ ಆಗಿದ್ದು, ಜಯನಗರದಲ್ಲಿ ಇದ್ರು, ಹೋಗ್ಬಿಟ್ರು ಅವರು ಶತಾಯುಷಿ. ರಾಷ್ಟ್ರೀಯ ಇದರಿಂದ ಸೆಂಟ್ರಲ್ ಇಂದ ಪುರಸ್ಕಾರ ಎಲ್ಲ ಆಗಿತ್ತು. ಅವ್ರು ಬರ್ದಿರೋದ್ರಲ್ಲಿ ಪ್ರಕರ್ಷೇಣ ಲೋಭ ಅಂದ್ರು. ಬಹಳವಾದ ಡಿಸೈರ್ ಇಂದ ಬೇರೆ ಎಲ್ಲ ಪುರುಷರ ಜೊತೆ ಸೇರಿದಂತಹ ವೇಶ್ಯೆಯಾದ ನನ್ನ ತಾಯಿಗೆ ಅವಿಸ್ಕೊಡ್ತೀನಿ ಅಂತ ಯಾರು ಹೇಳ್ತಾ ಇರೋದು. ಸೊ ಪ್ರಲುಲೋಭ ಅನ್ನೋದಕ್ಕೆ ಅರ್ಥ ಏನು? ಪ್ರಕರ್ಷೇಣ ಲೋಭ ಅಲ್ಲ, ಅಲ್ಲಿ ಲುಪ್ತ ಲೋಭ ಆಗ್ಬೇಕ ಆ ಶ್ಲೋಕದಲ್ಲಿ. ಬೇರೆ ಸಮಯದಲ್ಲಿ ಆಗ್ಬೋದು. ಮತ್ತೆ ರೂಢಿನಲ್ಲಿ ಪ್ರವೀಣ, ಅವನು ಆ ವಿದ್ಯೆನಲ್ಲಿ ಪ್ರವೀಣ, ತಪ್ಪದು ಇದನ್ನ ಯೂಸ್ ಮಾಡುವಂತಹದ್ದು. ವೀಣೆಯಲ್ಲಿ ಚೆನ್ನಾಗಿ ನುಡಿಸೋದು ಅವನು ಪ್ರವೀಣ, ವಿದ್ಯೆನಲ್ಲಿ ಪ್ರವೀಣ, ಇಲ್ಲ ಮಾತಿನಲ್ಲಿ ಪ್ರವೀಣ ಅಲ್ಲ, ಕಳ್ತನ ಮಾಡೋದ್ರಲ್ಲಿ ಪ್ರವೀಣ. ರೂಢಿನಲ್ಲಿ ನಾವು ಹೇಗೆ ಬಳಕೆ ಉಪಯೋಗಿಸ್ತೀವಿ ಅನ್ನೋದು ನಿಜವಾದ ಅರ್ಥ ಏನು? ಹಾಗೆ ರೂಢನಾಮ ಅನ್ವರ್ಥನಾಮ ಅರ್ಥಗಳು ಬರ್ಬೇಕಾಡು ಅಷ್ಟೇ. ಸೊ ರೂಢಿನಲ್ಲಿ ಹೇಳುವಂತದ್ದು ಬೇರೆ. ಈಗ ನಾಮಕರಣದ ಇದು ಮಾಡ್ಬೇಕಾದ್ರೆ ರೂಢಿನಲ್ಲಿ ಏನಿದೆಯೋ ಅದು ಬರ್ಬೇಕು. ಅಂದ್ರೆ ರೂಢಿಯಲ್ಲಿ ನೀವು ಹರಿ ವಿಷ್ಣುವಿನ ಸಹಸ್ರನಾಮದ ಹೆಸರುಗಳನ್ನು ಹೇಳಿದ್ರೆ ಅದು ಭಗವಂತನ ನೆನಪಿಸುವಂತ ಆಗಬೇಕು. ಏನೋ ಯಾರು ಇಡದ ಹೆಸರು, ಎಲ್ಲೂ ಇರದೇ ಇರೋದು, ಏನೋ ಯಾವ ಕಾಮನ್ ಆಗಿರಬಾರ್ದು, ಏನೇನೋ ಪದಗಳು. ಅದಕ್ಕೆ ಗೂಗಲ್ ವಾದ್ಯಾರು ಅದನ್ನು ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ, ಏನ್ ಹಾಗಂದ್ರೆ ಅಂತ ಕೇಳಿದ್ರೆ ಅದು ಎಲ್ಲೋ ಇದೆ, ಪರ್ಷಿಯನ್ ಇದ್ರಲ್ಲಿದೆ, ಇಟಾಲಿಯನ್ ಇದೆ, ಗ್ರೀಕ್ ನಲ್ಲಿ ಇದೆ ಆ ಹೆಸರು. ಈ ತರದ್ ಏನೇನೋ ಹೆಸರುಗಳೇ. ಆಳ್ವಾರು ಬಹಳ ಸ್ಪಷ್ಟವಾಗಿ 10 ಪಾಶುರದಲ್ಲಿ ಹೇಳಿದ್ರು, ನಂಬಿ ಪಿಂಬಿ ಅಂದ್ರೆ ಪೇರಿಟ್ಟ ಏನ್ ಮರ್ಮೈಕ್ಕಿಲ್ಲೆ ತಮ್ಮನ್ನೈ ನರಕಂಪುಹಾಳ್. ಭಗವಂತನ ನಾಮದವನ್ನು ಸೇರಿಸಿ ಹೆಸರಿಟ್ರೆ ನರಕದಿಂದ ನಿಮ್ಮನ್ನ ಪಾರು ಮಾಡ್ತಾನೆ ಭಗವಂತ. ನಾಮದಾಸ್ಯಾವಹೇ, ನಾಮಕರಣ ಸಂಸ್ಕಾರ ಭಗವತ್ ಪರವಾಗಿರ್ಬೇಕು. ಈವನ್ ರೂಢನಾಮಗಳು, ನಕ್ಷತ್ರ ನಾಮ ಮಾಸನಾಮಕ್ಕೆ ಅಧಿದೇವತೆಗಳಿದ್ದಾರೆ, ಪುರುಷ ಸ್ತ್ರೀ 2 ಹೆಸರುಗಳು ಬರುತ್ತೆ. ಹೀಗೆ ಉಚ್ಚಾರಣೆ ಮಾಡುವ ಪದಗಳು ಅದು ಯಾವ ಕಾಂಟೆಸ್ಟ್ ನಲ್ಲಿ ಹೇಳ್ತಾ ಇದ್ದೀರಿ ಅದರ ಮೇಲೆ ಆ ಮೀನಿಂಗು ಇವೆಲ್ಲ ಬರುವಂತ. ಶಿವಾಭಿರ್ನ ಆಯ್ತಲ್ಲ. ಸತ್ಯ ಆತೇಸು ಕರ್ಣ
ಆತೆ ಸುಪರ್ಣ ಅದಾಗ್ಬೇಕಾ ಆತೆ ಸುಪರ್ಣ ಅಮಿನಂತ ಯೇ ವೈ ಕೃಷ್ಣೋ ನೋ ನಾವ ವೃಷಭೋ ಯದೀದಂ ಆದೇಶು ಕರ್ಣ ಅಮಿನಂತಯೇ ಕೃಷ್ಣೋ ನೋ ನಾವೃಷಭೋ ಯದೀದಂ ಆದೇಶು ಕರ್ಣ ಅಮಿನಂತಯೇ ಕೃಷ್ಣೋ ನೋ ನಾವೃಷಭೋ ಯದೀದಂ ಶಿವಾಭಿರ್ನ ಸ್ಮಯಮಾನಾಭಿರಾಗಾತ್ ಪತಂತಿ ಮಿಹ ಸ್ತನಯಂತ್ಯಭ್ರಾ ವಾಷ್ಟೇವ ವಿದ್ಯುನ್ಮಿಮಾತಿ ವತ್ಸಂ ನ ಭಾತಾಸಿ ಶಕ್ತಿ ಆಶ್ವೇವ ವಿದ್ಯುನ್ಮಿಮಾತಿ ವತ್ಸಂ ನ ಮಾತಾಸಿ ಶಕ್ತಿ ಆಶ್ವೇವ ವಿದ್ಯುನ್ಮಿಮಾತಿ ವತ್ಸಂ ನ ಮಾತಾಸಿ ಶಕ್ತಿ ಯದೇಶಾಂ ವೃಷ್ಟಿರಸರ್ಜಿ ಯದೇಶಾಂ ವೃಷ್ಟಿರಸರ್ಜಿ ಯದೇಶಾಂ ವೃಷ್ಟಿರಸರ್ಜಿ ಪರ್ವತಶ್ಚಿನ್ಮಹಿ ವೃದ್ಧೋ ವಿಭಾಯ ದಿವಶ್ಚಿತ್ ಸಾನುರೇಜ ಸ್ವನೇಬಃ ಪರ್ವತಶ್ಚಿನ್ಮಹಿ ವೃದ್ಧೋ ವಿಭಾಯ ದಿವಶ್ಚಿತ್ಸಾನುರೇಜನಸ್ವನೇವಃ ಪರ್ವತಶ್ಚಿನ್ಮಹಿ ವೃದ್ಧೋ ವಿಭಾಯ ದಿವಶ್ಚಿತ್ಸಾನುರೇಜನಸ್ವನೇವಃ ಯತ್ ಕ್ರೀಡತ ಮರುತ ವೃಷ್ಟಿಮಂತ ಆಪ ಇವ ಸದ್ರಿಯಂಚೋ ಧವಧ್ವೇ ಯತ್ ಕ್ರೀಡತಮಂತವೃಷ್ಟಿಮಂತ ಆಪರಿವಸದ್ರಿಯಂಚೋ ಧವಧ್ವೇ ಯತ್ ಕ್ರೀಡತಮಂತವೃಷ್ಟಿಮಂತ ಆಪರಿವಸದ್ರಿಯಂಚೋ ಧವಧ್ವೇ ಅಭಿಕ್ರಂದ ಸ್ತನಯ ಗರ್ಭಮಾಧಾ ಉದನ್ಮತಾ ಪರಿಧೀಯಾ ರಥೇನ ಕ್ರಂದಸ್ತನಯ ಗರ್ಭಮಾಹ ಉದನ್ಮತಾ ಪರಿಧೀಯಾರಥೇನ ಅಭಿಕ್ರಂದಸ್ತನಯ ಗರ್ಭಮಾಹ ಉದನ್ಮತಾ ಪರಿಧೀಯಾರಥೇನ ರಥಿಗಂ ಸುಕರ್ಷ ವಿಷಿತಂ ನ್ಯಂಜಗಂ ಸಮಾಭವಂತೋದ್ವತಾ ನಿಪಾದಾಃ ತ್ವಂತ್ಯಾಚಿದಚ್ಯುತಾಗ್ನೇ ಪಶುರ್ನಯವಸೇ धामाहयत्ते अजरवना पृश्यन्ति शिक्वसः धामाहयत्ते अजरवना पृश्यन्ति शिक्वसः धामाहयत्ते अजरवना पृश्यन्ति शिक्वसः अग्ने भूरीणि तव जातवेदो देवस्वधावो मृतस्य धामा अग्ने भूरिणि तव जातवेदो देवस्वधावो मृतस्य धामा अग्ने भूरिणि तव जातवेदो देवस्वधावो मृतस्य धामा याश्च माया मायिना विश्वमिन्वत्वे पूर्वे सन्ददुः ಮುಂದಿನ पूर्वे सन्ददु पृष्ठबन्धो याश्च माया मायिना विश्वमिन्वत्वे पूर्वे सन्ददु पृष्ठबन्धो याश्च माया मायिना विश्वमिन्वत्वे पूर्वे सन्ददु पृष्ठबन्धो दिवो नो वृष्टिं मरुतोररीध्वम् दिवो नो
वृष्टिं मरुतो गरीत्वं प्रबिन्वत वृष्णो अश्वस्य दाराः दिवो नो वृष्टिं मरुतो गरीत्वं प्रबिन्वत वृष्णो अश्वस्य धाराः अर्वाण्येतेन स्तनयित्नुने ह्यपो निषिञ्चन्नसुरपितानः अर्वाञ्चेतेन स्तनयित्नुने ह्यपो निषिञ्चन्नसुरपितानः अर्वाञ्चेतेन स्तनयित्नुने ह्यपो निषिञ्चन्नसुरपितानः पिन्वन्त्यपो मरुतः सुदानवः पयो घृतवद्विदथे एष्वा भुवः पिन्वन्त्यपो मरुतः सुदानवः पयो घृतवद्विदथे एष्वा भुवः पिन्वन्त्यपो मरुतः सुदानवः पयो घृतवद्विदथे एष्वा भुवः अत्यं न मिहे विनयन्ति वाजिनमुत्सन्दुहन्ति स्तनयन्तमक्षितम् विनयति वाजिनमुत्सन्दुहन्ति स्तनयन्तमक्षितम् अत्यन्न विनयन्ति वाजिनमुत्सन्दुहन्ति स्तनयन्तमक्षितम् उदपृतो मरुतस्तागम् इयर्तवृष्टिं ये विश्वे मरुतो चुनन्ति उदपृतो मरुतस्तागम् इयर्तवृष्टिं ये विश्वे मरुतो चुनन्ति उदपृतो मरुतस्तागम् इयर्तवृष्टिं ये विश्वे मरुतो चुनन्ति क्रोशादिगर्धा कन्येव त्वन्ना पेरुं तुञ्जाना पत्येव जाया क्रोशादिगर्धा कन्येव तुन्ना पेरुं तुञ्जाना पत्येव जाया क्रोशादिगर्धा कन्येव तुन्ना पेरुं तुञ्जाना पत्येव जाया घृते नद्या वा पृथिवी मधुना समुक्षतपयस्वती कृणुताप ओषधीः घृते नद्या वा पृथिवी मधुना समुक्षत पयस्वती कृणुता अपोषधीः घृते नद्या वा पृथिवी मधुना समुक्षत पयस्वती कृणुता अपोषधीः ऊर्जं च तत्र सुमतिं च विन्वथा यत्र नरो मरुतः सिञ्चथा मधु ऊर्जं च यत्र नरो मरुतः सिञ्चता मधु ऊर्जं च तत्र सुमतिं च पिन्वत यत्र नरो मरुतः सिञ्चता मधु उदुत्यं चित्रम् उदुत्यं चरित्रम् उदुत्यं चरित्रम् और्वभृगवच्छुचिमप्नवानवदाहुवे 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 अग्निगं समुद्रवाससम् अग्निगं समुद्रवाससम् अग्निगं समुद्रवाससम् आसवगं सवितुर्यथा भगस्येव भुजिगं हुवे आसवगं सवितुर्यथा भगस्येव भुजिगं भुवे आसवगं सवितुर्यथा भगस्येव भुजिगं भुवे अग्निगं समुद्रवाससम् अग्निगं समुद्रवाससम् अग्निगं समुद्रवाससम् भुवे वातस्वनं कविं पर्जन्यक्रन्त्यगं सः वाचस्वनं कविं पर्जन्यक्रन्त्यगं सः
उवेवातस्वनं कविं पर्जन्यक्रन्यगं सः अग्निगं समुद्रवाससम् अग्निगं समुद्रवाससम् अग्निगं समुद्रवाससम् ಅಡಿವರು ಬಿಟ್ಬೋಣ ಮುಂದಿನ ಪದ ಹೇಳಿ ಎರಡನೇ ಪ್ರಶ್ನೆ ಅದು यो वै पवमानानामन्वारोहाने यो वै पवमानानामन्वारोहान् यो वै पवमानानामन्वारोहान् ಈ ಆರಣ್ಯಕ ಜೊತೆನಲ್ಲಿ ಹೇಳ್ಬೇಡ ಇವತ್ತು ಟೈಮ್ ಆಯ್ತು ನಾವೊಂದ್ ಸೆಂಟೆನ್ಸ್ ಹೇಳ್ತೀನಿ ನೀವ್ ಹೇಳಿ ವೈಶ್ವಾನರಾಯ ಪ್ರತಿವೇದಯಾಮೋ ಯದಿ ನೃಣಗಂ ಸಂಗರೋ ದೇವತಾಸು ನೆಕ್ಸ್ಟ್ ಲೈನ್ ಹೇಳಿ ವೈಶ್ವಾನರ ಪವಯಾನ್ನ ಪವಿತ್ರೈರ್ಯತ್ಸಂಗರಮಭಿಧಾವಾಮ್ಯಾಶಾಂ अमीये सुभगे दिवि विच्युतौ नाम तारकी विजिहीर्ष लोकान् कृति बन्धान् मुञ्चासि बद्धकम् सप्रजानन् प्रतिगृह्णीत विद्वान् प्रजापति प्रथमजा ऋतस्य रतं तन्तुमन्वेके अनुसञ्चरन्ति येषाम् दत्तं पित्र्यमायनवत् आरभेथा मनुसगं रभेथागं समानं पन्थामवथो कृतेन यदन्तरिक्षं पृथिवीमुतद्यां यन्मातरं पितरं वाजिहिगं शिवा भूमिर्माताधितिर्नो जनित्रं भ्रातान्तरिक्षम् अभिशस्तयेनः यत्र सुहार्दः सुकृतो मदन्ते विहाय रोगम् तन्वा आगस्वाय यदन्नमद्यन्रतेन देवा दास्यन्नदा आस्यन् उत वा करिष्यन् यदन्नमद्भिबहुधा विरूपं वासो हिरण्यमुतगामजामभिम् यन्मे मनसा वाचा कृतमेनः कदाचन मातरशना हवा ऋषयः समना ऊर्ध्वमन्थिनो बभूवुस्तां ऋषयोर्ध मायग्गस्ते निलायमचरग्गस्ते इदायिता पाठ आइलेना सರಿ ಅಬ್ದನಕ चरेम पुत्रगं षड्च वातरशना हवा ऋषयः
धारणस्मे अस्मनिराकरण धारयिता भूयासं कर्णयो श्रुतं माच्योर्भं ममामुष्यमो हरिः ॐ श्रीकृष्णार्पणमस्तु। ఇంకా తిరుపతి ప్రసాదం.